ಎಲ್ಲರಿಗೂ ಶರಣು. ಶರಣರು ಕಂಡ ಶಿವ 9ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಷಣ್ಮುಖ ಸ್ವಾಮಿಯವರ ಈ ವಚನದಿಂದ ಶುರು ಮಾಡೋಣ. ಮಾತಿನಲ್ಲಿ ಶುದ್ಧವಿಲ್ಲದವರು ಶರಣರೇ, ಮನದಲ್ಲಿ ನಿಜವಿಲ್ಲದವರು ಶರಣರೇ, ಇಂದ್ರಿಯಗಳಿಗೆ ಮೈಗೊಡುವವರು ಶರಣರೇ, ವಿಷಯಕ್ಕೆ ಮುಂದುವರಿಯುವವರು ಶರಣರೇ, ಅಲ್ಲಲ್ಲ ಹಿಂದಣ ಮರೆವೆ ಮುಂದಣ ಎಚ್ಚರಿಕೆಯ ನರಿತು ಜಾಗೃತ ಸ್ವಪ್ನ ಸುಷುಪ್ತಿಯ ಹರಿದು ನಿರಾಳ ಲಿಂಗದಲ್ಲಿ ನಿಂದಾತ ಶರಣನಲ್ಲದೆ ಬಣ್ಣಗಾರ ಬಾಯ ಬಡುಕ ಭವದುಃಖಿಗಳ ಶರಣರೆಂದಡೆ ನಗುವರಯ್ಯ ನಿಮ್ಮ ಶರಣರು ಅಖಂಡೇಶ್ವರ. ಈ ವಚನದಲ್ಲಿ ವಚನಕಾರರು ಹೇಳ್ತಾ ಇದ್ದಾರೆ, ಮಾತಿನಲ್ಲಿ ಸುಳ್ಳು, ಮನಸ್ಸಿನಲ್ಲಿ ಮೋಸ, ಇಂದ್ರಿಯ ಇಚ್ಛೆಗಳಿಗೆ ಹರಿದಾಡುವ ಚಂಚಲತೆ ಅಲ್ಲದೆ ಸದಾ ವಿಷಯಗಳಲ್ಲಿ ಮುಳುಗಿರುವವರು ಶರಣರು ಅಲ್ಲವೆನ್ನುವರು ವಚನಕಾರರು. ಸತ್ಯ ಶರಣರು ಹಿಂದೂ ಮುಂದಿನ ಅರಿವನ್ನು ಇಟ್ಟುಕೊಂಡು ಎಚ್ಚರ, ಕನಸು ಮತ್ತು ಧ್ಯಾನದಲ್ಲೂ ನಿರಾಳ ಮತ್ತು ನಿಶ್ಚಲವಾದ ಲಿಂಗ ಮನಸ್ಸನ್ನು ಹೊಂದಿರುತ್ತಾರೆ. ಶರಣರದು ಅರಿವಿನ ನಡೆ ಆಗಿರುತ್ತದೆ ಎಂಬುದೇ ಈ ವಚನದ ಅಂತರಾರ್ಥ. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಈ ಸಂಚಿಕೆಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣರು ಕಂಡ ಶಿವ ನಮ್ಮ ಶಿವಾನುಸಂಧಾನದ ಮಾಲಿಕೆಯಲ್ಲಿ ನಾವು ಇವತ್ತು 9ನೆಯ ಸರಣಿಗೆ ಬಂದಿದ್ದೇವೆ. ಈ 2 ವಾರಗಳ ಹಿಂದಿನ ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ ಇಷ್ಟಲಿಂಗವನ್ನ ಕುರಿತಾಗಿಯೇ ಬಹಳಷ್ಟು ವಿಷಯಗಳನ್ನ ಕುರಿತು ಚಿಂತನೆಯನ್ನ ನಡೆಸಿದ್ವಿ. ಕುತೂಹಲಕ್ಕೆ ಇರ್ಲಿ ಅಂತ ಅಂದ್ಬಿಟ್ಟು ಇಷ್ಟಲಿಂಗದ ರಚನೆ, ಅದರಲ್ಲಿ ಈಗಿನ ಕಾಲದಲ್ಲಿ ಕಂಡು ಬರುವಂತಹ ಪದ್ಧತಿ ಎಂಥದ್ದು, ಏನೇನನ್ನ ಬಳಸ್ತಾರೆ ಅನ್ನೋದನ್ನೆಲ್ಲವನ್ನ ಕೂಡ ನೋಡಿದ್ವಿ. ಅದರ ಕೊನೆಯ ಭಾಗದಲ್ಲಿ ಸುಮಾರಷ್ಟು ತುಂಬಾ ಒಳ್ಳೆಯ ಚಿಂತನೆ, ಚರ್ಚೆಗಳು ಕೂಡ ನಡೆದದ್ದು ತುಂಬಾ ಸಂತೋಷ, ಖುಷಿ ಕೊಟ್ಟದ್ದು. ಅದರ ಜೊತೆಗೆ ಅದನ್ನ ಕುರಿತು ಯೋಚನೆ ಮಾಡುವಾಗ ಆ ಒಂದು ಚರ್ಚೆಯ ಲಹರಿ ಯಾವ ಕಡೆ ಹೋಗ್ತಾ ಇತ್ತೋ ಅದನ್ನ ಗಮನದಲ್ಲಿಟ್ಟುಕೊಂಡು ಅದ್ರ ಬಗ್ಗೆ ಇನ್ನ ಒಂದಷ್ಟು ವಿವರವನ್ನ, ಒಂದಷ್ಟು ಚಿಂತನೆಯನ್ನ ಹೇಳುವುದು ಸೂಕ್ತ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ಕೂಡ ಇಷ್ಟಲಿಂಗದ ಬಗೆಗೆ ಮತ್ತು ಇಷ್ಟಲಿಂಗವನ್ನ ಕುರಿತಾದಂತಹ ಕೆಲವಾರು ಆಚರಣೆಗಳ ಬಗೆಗೆ ಕೂಡ ಒಂದಷ್ಟು ಬೆಳಕನ್ನ ಚೆಲ್ಲೋದು ಉತ್ತಮ ಅಂತ ಅನ್ಕೊಂಡಿದ್ದೇನೆ. See, there are certain aspects that we have to keep in mind, that anything that has been developed, it evolves over a period of time. ಇಷ್ಟಲಿಂಗವನ್ನ ಅದರಲ್ಲಿ ಏನನ್ನ ತಗೊಂಡು ಮಾಡಬೇಕು, ಹೇಗೆ ಮಾಡಬೇಕು, ಎಂತ ಮಾಡಬೇಕು, ಎಲ್ಲದರ ಹಿಂದಿನ ಒಟ್ಟು ಆ ಒಂದು ಸೂಚನೆ ಅಥವಾ ಅದರ ಹಿಂದಿನ ತತ್ವ ಏನು, ಭಗವದ್ ಅನುಸಂಧಾನವನ್ನ ಮಾಡಿಕೊಳ್ಳುವಾಗ ಯಾವ ರೀತಿ ಅದಕ್ಕೆ ಅನುಕೂಲವಾಗುತ್ತದೆಯೋ ಅದನ್ನ ಮಾಡಿಸಿಕೊಳ್ಳೋದಿಕ್ಕೆ ಯಾವುದನ್ನ ನಾವು ಇಟ್ಕೊಂಡು, ಯಾವುದನ್ನ ನಾವು ಪೂಜೆಯನ್ನ ಮಾಡಿಕೊಳ್ಳುತ್ತಾ ಆ ಪೂಜೆಯ ಮುಖಾಂತರ ನಮ್ಮ ಒಳಗಡೆ ಆಗಬೇಕಾದಂತಹ ಆ ಪರಿವರ್ತನೆ ಎಂಥದ್ದು, ನಾವು ಯಾವುದನ್ನ ಗಮನದಲ್ಲಿಟ್ಕೊಳ್ತೇವೆ, ಕಾಂಪೊನೆಂಟ್ಸ್ ಕಡೆಗೇನೆ ಮನಸ್ಸು ಹೊರಟೋಯ್ತು ಅಂತಂದ್ರೆ ಅದರ ಹಿಂದಿನ ತತ್ವ ಏನು, ಉದ್ದೇಶ ಏನು ಅನ್ನೋದನ್ನ ಮರೆಯೋದಾಗುತ್ತೆ. ಒಂದ್ ಅಡಿಗೆ ಮಾಡ್ತೇವೆ ಅಂತಂದ್ರೆ ಆ ಅಡಿಗೆಗೆ ಬೇಕಾಗಿರುವಂತಹ ಪದಾರ್ಥಗಳು ಏನು, ಎಲ್ಲ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಇಟ್ಟುಕೊಂಡು ಮೆಟಿಕ್ಯುಲಸ್ ಆಗಿ ಎಲ್ಲ ಮಾಡಿ ಅಡಿಗೆ ಎಲ್ಲ ಮಾಡ್ಬಿಟ್ಟು ಆ ಅಡಿಗೆ ತಿನ್ಲೇ ಇಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಅಥವಾ
ಅಷ್ಟೆಲ್ಲ ಮಾಡ್ಕೊಂಡು ತಿನ್ನುವಾಗ ಬೈಕೊಂಡು ಜಗಳ ಆಡ್ಕೊಂಡು ಮನಸ್ಕ್ಲೇಶ ಮಾಡ್ಕೊಂಡು ತಿಂದ್ರೆ ಏನ್ ಬಂತು? ಎರಡೂ ವ್ಯರ್ಥವಾಗುತ್ತೆ. ಇಷ್ಟಲಿಂಗದಲ್ಲಿ ಇಷ್ಟಲಿಂಗವಷ್ಟೇ ಅಲ್ಲ, ಎಲ್ಲದರಲ್ಲಿಯೂ ಅಡಕವಾಗಿ ಅದೆಲ್ಲದರ ಹಿಂದೆ ಇರತಕ್ಕಂತಹ ಆ ಚೈತನ್ಯ ಏನಿದೆ, ಆ ಭಗವದ್ ಪ್ರಸ್ತುತಿ ಏನಿದೆ, ಆ ಭಗವದ್ ಸ್ಥಿತಿ ಏನಿದೆ, ಅದರ ಕಡೆ ನಮ್ಮ ಗಮನ ಇದ್ದಷ್ಟು ಸಾಧನೆಗೆ ಒಳ್ಳೆಯದಾಗುತ್ತೆ. ಇಷ್ಟಲಿಂಗದಿಂದ ನಾವು ಏನನ್ನ ಹಾಕ್ತೀವಿ, ಏನನ್ನ ತೆಗಿತೀವಿ ಅನ್ನೋದನ್ನ ಗಮನಿಸ್ತಾ, ಇಷ್ಟಲಿಂಗದಲ್ಲಿ ಏನ್ ಹಾಕಿದ್ರು ಏನ್ ತೆಗೆದ್ರು ಆ ಇರೋದ್ರಲ್ಲಿ ಎಲ್ಲದರಲ್ಲೂ ಅಡಕವಾಗಿರ್ತಕ್ಕಂತ ಭಗವತ್ ತತ್ವವನ್ನ ತೆಗೆದು ಹಾಕಿ ಮಾಡ್ಲಿಕ್ಕೆ ಆಗೋದಿಲ್ಲ ತಾನು. ಸೂರ್ಯಕಾಂತ ಶಿಲೆನ್ ಬಿಟ್ಟು ಮತ್ತೊಂದ್ ಹಾಕೋತೀನಿ, ಬೆಳ್ಳಿ ಹಾಕೋತೀನಿ, ಬಂಗಾರ ಹಾಕೋತೀನಿ, ಏನ್ ಹಾಕೊಂಡ್ರು ಅದ್ರಲ್ಲಿ ಇರೋ ಶಿವನನ್ನ ಬೇರೆ ಮಾಡ್ಲಿಕ್ಕಾಗತ್ತಾ? ಅಥವಾ ನಾನು ಇದೇನೋ ಬಿಟ್ಬಿಟ್ಟೆ, ಇದನ್ನ ತೆಗೆದ್ಬಿಟ್ಟೆ ಅಂದ ತಕ್ಷಣ ಶಿವ ಅಲ್ಲಿ ಹೊರಟು ಹೋಗ್ಬಿಡ್ತಾನ ಅಲ್ಲಿಂದ? ಎರಡೂ ಆಗುವಂಥದ್ದಲ್ಲ. ಅಲ್ಲಿ ಮುಖ್ಯವಾಗಿ ಇರತಕ್ಕಂಥದ್ದು ಏನು? ಭಗವದ್ ಉಪಸ್ಥಿತಿಯ ಕುರಿತಾದಂತಹ ಆ ಭಗವದ್ ಉಪಸ್ಥಿತಿ ಕೂಡ ಎಂಥದ್ದು? ನನ್ನೊಳಗಡೆ ಇರ್ತಕ್ಕಂಥದ್ದು, ನನ್ನೊಳಗಿನ ಚೈತನ್ಯದ ಕುರುಹಾಗಿ ಅದು ಇಟ್ಕೊಂಡಿರುವಂಥದ್ದು. ಅದರೊಂದಿಗಿನ ನನ್ನ ಆ ಒಡನಾಟ, ಆ ಅನುಸಂಧಾನ, ಆ ಪೂಜೆ, ಅದರಲ್ಲಿ ನನ್ನ ಮನಸ್ಸು ಸರಿಯಾಗಿ ಸ್ಥಿಮಿತದಿಂದ ಅಳವಡಿಸಿಕೊಂಡಿದೆಯಾ ಇಲ್ವಾ ಅನ್ನೋದನ್ನ ನಾವು ಗಮನಿಸ್ತಾ ಇರಬೇಕಾಗತ್ತೇ ಹೊರತು, ಅದನ್ನ ಬಿಟ್ಟು ಕೇವಲ ಅದರ ಬಾಹ್ಯಾವರಣಗಳ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಾ ಹೋದ್ವಿ ಅಂತಂದ್ರೆ, ಮಾವಿನ ತೋಪಿಗೆ ಹೋಗಿ ಮಾವಿನ ಹಣ್ಣು ತಿನ್ನೋದು ಬಿಟ್ಟು, ಈ ಮಾವಿನ ಮರದಲ್ಲಿ ಎಷ್ಟು ಎಲೆ ಇದೆ, ಎಷ್ಟು ಹೂವ ಇದೆ, ಎಷ್ಟು ಎತ್ತರ ಇದೆ, ಎಷ್ಟು ದಪ್ಪ ಇದೆ, ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಹೆಚ್ಚು ಅರ್ಥ ಕಾಣಿಸುವಂಥದ್ದಲ್ಲ. ಇನ್ನ ಇದ್ರ ಬಗ್ಗೆನೆ ಆಕ್ಚುಲಿ ಇನ್ನ ಒಂದ್ ಸ್ವಲ್ಪ ಸರಿಯಾಗಿ ಮಾಹಿತಿಯನ್ನೇ ನಾವು ನೋಡೋ ಹಾಗಿತ್ತು ಅಂತಂದ್ರೂ, ಇವರು ಕರ್ನಾಟಕ ಸರ್ಕಾರದವರು ಪಬ್ಲಿಷ್ ಮಾಡಿರ್ತಕ್ಕಂತಹ ಚನ್ನಬಸವಣ್ಣನವರ ವಚನ ಸಂಪುಟದಲ್ಲಿ 921ನೇ ವಚನ ತುಂಬಾ ಕುತೂಹಲಕಾರಿಯಾಗಿರತಕ್ಕಂಥ ವಚನ. ಇವತ್ತಿನ ಸಂಚಿಕೆಯಲ್ಲಿ ನಾನು ಸುಮಾರಷ್ಟು ಚನ್ನಬಸವಣ್ಣನವರ ವಚನಗಳನ್ನೇ ಉಲ್ಲೇಖ ಮಾಡುವುದಾಗುತ್ತೆ. ಯಾಕೆ ಅಂತಂದ್ರೆ, ಇಷ್ಟಲಿಂಗ ಪೂಜೆ, ಅದಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳು, ಅದಕ್ಕೆ ಒಂದು ರೂಪುರೇಷೆಯನ್ನ ಪ್ರತಿಯೊಬ್ಬರಿಗೂ ಅಥವಾ ಎಷ್ಟು ಸಾಧ್ಯವೋ ಅಷ್ಟು ಅನ್ವಯಿತವಾಗುವಂತೆ ಅದನ್ನೆಲ್ಲವನ್ನ ಬರೆದಂಥವರು, ಅದನ್ನ ಆ ಒಂದು ಪ್ರೋಟೋಕಾಲ್ ಅಂತ ಹೇಳ್ತಾರಲ್ಲ, ಆ ಪ್ರೋಟೋಕಾಲ್ನ ಹಾಕಿ ಕೊಟ್ಟಂತದ್ದು ಚನ್ನಬಸವಣ್ಣನವರು. ಅವರ ಆ ವಚನದಲ್ಲಿ, ಅಯ್ಯ ಗುರು ಲಿಂಗ ಜಂಗಮ ಕರುಣ ಕಟಾಕ್ಷದಿಂದ ಚಿದ್ ವಿಭೂತಿ ರುದ್ರಾಕ್ಷಿ ಚಿನ್ಮಂತ್ರಗಳ ಗುರುವಚನ ಪ್ರಮಾಣದಿಂದ ನಿರಂತರವು ಆಚರಿಸಿ ಚಿದ್ ಘನ ಇಷ್ಟಲಿಂಗವ ಉರಸ್ಥಲದಲ್ಲಿ ಧರಿಸಬೇಕಾದಡೆ ಅಂತ ಆ ವಚನ ಶುರುವಾಗತ್ತೆ. ಶುರುವಾಕೊಂಡು ಯಾವ ರೀತಿ ಅದನ್ನ ಹೇಗೆ ಧಾರಣೆ ಮಾಡಬೇಕು ಅದೆಲ್ಲವನ್ನು ಕೂಡ ವಿವರಿಸ್ಕೊಳ್ತಾ ಹೋಗ್ತಾರೆ. ಅದರಲ್ಲಿ ಶುರುವಿನ ಪ್ರಾರಂಭದ ಕೆಲವು ಸಾಲುಗಳು ಕುತೂಹಲಕಾರಿಯಾಗಿರುವಂಥದ್ದು. ಯಾಕೆ ಅಂತಂದ್ರೆ, ಕಳೆದ ಬಾರಿ ನಾವು ಮಾಡಿದಂತಹ ಒಂದಷ್ಟು ಆ ಚರ್ಚೆಗಳಿಗೆ ತುಂಬಾ ಹೊಂದಿಕೊಂಡು ಬರುತ್ತೆ ಅಂತ ಅನ್ನಿಸ್ಕೊಂಡು ಅದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಷ್ಟೇನೆ. ಉರಸ್ಥಲ ಅಂದ್ರೆ ಎದೆಯ ಭಾಗ.
ಕಕ್ಷೆ, ಉತ್ತಮಾಂಗ, ಉರಸ್ಥಲ ಈ ಎಲ್ಲಾ ಕಡೆ ಲಿಂಗವನ್ನ ಕಟ್ಟಿಕೊಳ್ಳಬಹುದು ಅನ್ನುವ ಒಂದು ಪದ್ಧತಿ ಇದ್ದದ್ದನ್ನ ಅವರೂ ಕೂಡ ಸುಮಾರಷ್ಟು ಉಲ್ಲೇಖಿಸ್ತಾರೆ. ಭುಜಕ್ಕೆ, ಕೊರಳಿಗೆ, ತಲೆಗೆ, ಹಣೆ ಭಾಗದಲ್ಲಿ ಮತ್ತೆ ಎದೆಯ ಭಾಗದಲ್ಲಿ ಈ ಎಲ್ಲ ಕಡೆಯಲ್ಲಿಯೂ ಲಿಂಗವನ್ನ ಕಟ್ಟಿಕೊಳ್ಳುವಂತಹ ಪದ್ಧತಿ ಇದ್ದದನ್ನೆಲ್ಲವನ್ನೂ ಕೂಡ ಅವರು ಉಲ್ಲೇಖಿಸ್ತಾರೆ. ಈ ಒಂದು ವಚನದಲ್ಲಿ ಆ 121ನೇ ವಚನ ಯಾವುದನ್ನ ಪ್ರಸ್ತಾಪ ಮಾಡಿದ್ದೇನೆ ಅದರಲ್ಲಿ ಉರಸ್ಥಲದಲ್ಲಿ ಅಂತ ಹೇಳುವಲ್ಲಿ ಎದೆಯ ಭಾಗ ಧರಿಸಬೇಕಾದರೆ ದಾರದಿಂದ ಹುಟ್ಟಿದ ಸಜ್ಜೆಯ ಕರಕಮಲ ವಟುವ ಅಂತ ಅಂದ್ಬಿಟ್ಟು ಬರುತ್ತೆ. ಈಗಿನ ಒಂದು ಪದ್ಧತಿಯಲ್ಲಿ ಸುಮಾರಷ್ಟು ಜನ ಕರಡಿಗೆಯನ್ನ ಕಟ್ಕೊಳ್ಳುವುದೆಲ್ಲವನ್ನ ನಾವು ನೋಡಿದ್ದೇವೆ. ಶಿವಪೂಜೆನಲ್ಲಿ ಕರಡಿಗೆ ಬಿಟ್ಟ ಹಾಗೆ ಅಂತ ಅಂದ್ಬಿಟ್ಟು ಇರೋವಂಥದ್ದು. ಆ ಗಾದೆ ಮಾತು ಶಿವಪೂಜೆಯಲ್ಲಿ ಕರಡಿ ಬಿಟ್ಟರು ಅಂತ ಆಗೋಗ್ಬಿಟ್ಟಿದೆ. ಕರಡಿ ಯಾರು ಬಿಟ್ಟಿಲ್ಲ, ಕರಡಿನೂ ಬಿಟ್ಟಿಲ್ಲ, ಹುಲಿನೂ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ. ಕರಡಿಗೆ ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ರಂತೆ ಅಂತ ಇರುವಂಥದ್ದು. ಅದು ದಟ್ ಈಸ್ ಮೋರ್ ಅಪ್ರಾಪ್ರಿಯೇಟ್. ಶಿವಪೂಜೆ ಮಾಡ್ಕೊಳ್ಳುವಾಗ ಕರಡಿಗೆ ಬಿಟ್ಬಿಟ್ಟು ಶಿವಪೂಜೆ ಮಾಡ್ಕೊಂಡ್ರು ಅಂತ ಅಂದ್ಬಿಟ್ಟು ಅದನ್ನ ಮುಗಿದಾದ್ಮೇಲೆ ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ. ಇದರಲ್ಲಿ ಅವ್ರು ಹೇಳುವಂಥದ್ದೇನು, ದಾರದಿಂದ ಹುಟ್ಟಿದ ಸಜ್ಜೆ ಅಂದರೆ ಕರಡಿಗೆ ಈಗಿನ ಕಾಲದಲ್ಲಿ ಅದಕ್ಕೊಂದು ಆ ಒಂದು ಕ್ಯಾಸ್ಕೆಟ್ ತರದಲ್ಲಿ ಅದು ಬೆಳ್ಳಿದೋ ಚಿನ್ನದ್ದೋ ಮತ್ತೊಂದೋ ಇನ್ನೊಂದೋ ಅನ್ನೋದಲ್ಲ. ಆದ್ರೆ ಆಗ ಅವರು ಉಲ್ಲೇಖ ಮಾಡಿರುವಂಥದ್ದು ಬಟ್ಟೆಯ ಸಜ್ಜೆ ಅಂದ್ರೆ ಆ ಒಂದು ಈಗೇನು ಕರಡಿಗೆ ಅಂತ ಹೇಳ್ತಾರೆ ಆ ಒಂದು ಪೊಟ್ಟಣ ಅಥವಾ ದಟ್ ಸಾರ್ಟ್ ಆಫ್ ಲೈಕ್ ಕ್ಯಾಸ್ಕೆಟ್, ದಾರದಿಂದ ಹುಟ್ಟಿದ ಸಜ್ಜೆಯ ಕರಕಮಲ ವಟುವ ಅಂತಂದ್ಬಿಟ್ಟು ಅದನ್ನ ಈಗಲೂ ಕೂಡ ನೀವು ಬಹಳಷ್ಟು ಕಡೆ ನೀವು ನೋಡ್ತೀರಾ. ಅದನ್ನ ಬಟ್ಟೆಯಲ್ಲಿಯೇ ಅದನ್ನ ಸುತ್ತಿ ಕೊರಳಿಗೆ ಅಥವಾ ಎದೆಯ ಭಾಗದಲ್ಲೆಲ್ಲ ಕಟ್ಟಿಕೊಳ್ಳುವಂಥದ್ದನ್ನ ನಾವು ಕಾಣ್ತೇವೆ. ದಾರದಿಂದ ಹುಟ್ಟಿದ ಸಜ್ಜೆಯ ಕರಕಮಲ ವಟುವ ಮೂಲಕಾಯಿ, ಬಿಲ್ವಕಾಯಿ, ಗಂಧದ ಮನೆ, ನಾರಂಗದ ಕಾಯಿ, ರಜತ, ಹೇಮ, ತಾಮ್ರ, ಹಿತ್ತಾಳೆ, ಮಣ್ಣು, ಮೃತ್ತಿಕೆ 9 ಈ ಯಾವುದರಿಂದಲಾದರೂ ಕೂಡ ಆಗಿರಬಹುದು ಅಂತಾನೆ ಚನ್ನಬಸವಣ್ಣನವರು ಉಲ್ಲೇಖ ಮಾಡಿರುವಂಥದ್ದು. ಅದಷ್ಟೇ ಅಲ್ಲದೆ ಕಲ್ಲಿನಿಂದ, ಮಣ್ಣು, ಇದರಲ್ಲೇ ಹೇಳಿರೋ ಹಾಗೆ ನೂಲಕಾಯಿ, ಬಿಲ್ವಕಾಯಿ, ನಾರಂಗದ ಕಾಯಿ. ನಾರಂಗ ಅಂತಂದ್ರೆ ಈಗಿನ ಪರಿಭಾಷೆಯಲ್ಲಿ ಆರೆಂಜ್ ಅನ್ನೋದು ಬಂದ್ಬಿಟ್ಟಿದೆ. ಇಟ್ ಇಸ್ ನಾಟ್ ಜಸ್ಟ್ ಆರೆಂಜ್. ನಾರಂಗದ ಕಾಯಿ ಅಂತಂದ್ರೆ ಆ ಒಂದು ಕೇಸರಿ ಬಣ್ಣದ ಆ ಬಣ್ಣ ಇರ್ತಕ್ಕಂಥ ಕಾಯಿ ಅಂತ ಅಂದ್ಬಿಟ್ಟು ಅಷ್ಟೇ ಅಲ್ಲಿ ಅರ್ಥ. ನಾಟ್ ದಟ್ ಆರೆಂಜ್ ಕಾಯಾಗಿರುವಾಗ ಅದನ್ನ ತಗೊಂಡ್ ಮಾಡ್ಬೇಕು ಅಂತಲ್ಲ. ಇಟ್ ಇಸ್ ಜಸ್ಟ್ ದಟ್ ಇಟ್ ಇಸ್ ಅ ವೆರೈಟಿ ಆಫ್ raw fruit or a plant produce that is of orange in color ಅಷ್ಟೇ. ಸೊ ಗಂಧದಿಂದ, ನಾರಂಗದ್ದು, ರಜತ, ಹೇಮ, ಚಿನ್ನದ್ದಾಗ್ಲಿ ಅಥವಾ ಬೆಳ್ಳಿದಾಗ್ಲಿ, ಹಿತ್ತಾಳೆ, ತಾಮ್ರ, ಮಣ್ಣು, ಕಲ್ಲಿಂದಲೂ ಕೂಡ ಆಗಿರುವಂಥದ್ದು ಯಾವುದು ತನಗೆ ಯೋಗ್ಯವಾಗಿ ಬಂದ ಚಿತ್ ಘನಲಿಂಗ ದೇವ ಅಂತಂದ್ಬಿಟ್ಟು ಅದರಲ್ಲಿ ಬರೆದಿರುವಂಥದ್ದು. ಇದರಿಂದ ಯಾವುದರಿಂದನಾದ್ರೂ ಆಗಿರ್ಲಿ ಗುರುವಿನಿಂದ ಬರಬೇಕು. ಅದು ಯಾವುದಾದ್ರೂ ಆಗಿರ್ಲಿ ಗುರುವಿನಿಂದ ಬಂತು ಅಂತಂದ್ರೆ ಯು ಹ್ಯಾವ್ ಟು ರೆಸ್ಪೆಕ್ಟ್ ಇಟ್ ಅಂಡ್ ಯು ಹ್ಯಾವ್ ಟು ಯೂಸ್ ದಟ್ ಫಾರ್ ಯೋರ್ ಸಾಧನೆ. ಅದಕ್ಕೆ 36 ಎಳೆ, 42 ಎಳೆ, 56 ಎಳೆ, 63, 108, 216, 360 ಎಳೆ ದಾರ ಅಂತಂದ್ಬಿಟ್ಟು ಅಷ್ಟೂ ಪದ್ಧತಿಗಳನ್ನೆಲ್ಲ ಕೊಡ್ತಾರೆ. ಈ ಎಲ್ಲಾನು ಆಚರಣೆ ಅನ್ನುವುದು ನಾನು ಹಿಂದಿನ ಬಾರಿ ಕೂಡ ಇದ್ರ ಬಗ್ಗೆ ಮಾತಾಡುವಾಗ ನಾನು ವಿವರಿಸಿದ್ದಂತಹ ಒಂದು ಪ್ರಸ್ತಾಪವನ್ನ ಮತ್ತೆ ಮಾಡ್ತೇನೆ. ಅಟ್ ದ ಎಂಡ್ ಆಫ್ ದ ಡೇ ಆಚರಣೆ ಯಾವಾಗಲೂ ಕಾಲ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಯಾವ ಸಮಯದಲ್ಲಿ ಹೇಳಿತ್ತು, ಆಗಿನ ಕಾಲದ ಪರಿಸ್ಥಿತಿ ಎಂಥದ್ದು, ಅದಕ್ಕೆ ಹೊಂದಿಕೊಂಡಂತೆ ಆಗಿನ ಅನುಕೂಲಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಿಕೊಂಡು ಬಂದಿರುವಂತ ಒಂದಷ್ಟು ಆಚರಣೆಗಳು. ಈ ಕಾಲ, ಈ ಪರಿಸ್ಥಿತಿ, ನಾವಿರುವ ಸ್ಥಳ ಅದೆಲ್ಲವನ್ನ ನೋಡಿಕೊಂಡು
ಅದಕ್ಕೆ ತಕ್ಕಂತೆ ಬದಲಾವಣೆಗಳನ್ನ ಯಾವಾಗಲೂ ಕೂಡ ಮಾಡಿಕೊಳ್ಳುವುದಕ್ಕೆ ಅನುಮತಿ ಇದ್ದೇ ಇದೆ. ಆಸ್ ಲಾಂಗ್ ಆಸ್ ಯು ಡೋಂಟ್ ಫರ್ಗೆಟ್ ದ ಎಸೆನ್ಸ್ ಆಫ್ ವಾಟ್ ಯು ಆರ್ ಡೂಯಿಂಗ್. ಇದು ಹೀಗೇನೆ, ಇಷ್ಟೇನೆ, ಹೀಗಿದ್ರೇನೆ ಅನ್ನೋ ಒಂದು ಆಗ್ರಹಗಳನ್ನ ಬೆಳೆಸ್ಕೊಂಡಷ್ಟು ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಥ್ರೋಯಿಂಗ್ ದ ಬೇಬಿ ವಿತ್ ದ ಬ್ಯಾಕ್ ವಾಟರ್. ಯಾವಾಗಲೂ ಮೂಲತಃ ಸ್ವರೂಪಕ್ಕೆ ನಾವು ಹೋಗ್ಬೇಕೇ ಹೊರತು ರೂಪಕ್ಕೆ ಕಟ್ಟು ಬಿದ್ದು ಆಗ್ರಹಗಳನ್ನ ಬೆಳೆಸ್ಕೊಂಡಷ್ಟು ನಾವು ಸ್ವರೂಪದಿಂದ ದೂರಕ್ಕೆ 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 ಹೋಗ್ತಾ ಹೋಗ್ತೇವೆ. ಇದನ್ನೇ ಮುಂದಿನ ಸಂಚಿಕೆಯಲ್ಲಿ ಇನ್ನ ಬಹಳ ಗಹನವಾದಂತಹ ಚರ್ಚಾಸ್ಪದ, ವಿಚಾರಾಸ್ಪದ, ವಿವಾದಾಸ್ಪದವಾಗಿರುವಂತಹ ತೀರ್ಥಕ್ಷೇತ್ರಗಳು, ದೇವಸ್ಥಾನಗಳ ವಿಷಯದಲ್ಲಿಯೂ ಕೂಡ ಚರ್ಚೆಯನ್ನ ಮಾಡುವಾಗ ಬರುವಂತದ್ದು. ಪದೇ 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 ಯಾಕೆ ಇದನ್ನೇ ಇಷ್ಟೊಂದು ಕಿಟಕೆ ಹಾಕೊಂಡು ಬರ್ತಾ ಇದ್ದೀನಿ ಅಂತಂದ್ರೆ, as long as we understand the essence, it is important to grasp the essence. Then we will get the clarity. What is at the end of the day? It is about knowledge. ತಿಳುವಳಿಕೆ. ಯಾತಕ್ಕೋಸ್ಕರ, ಯಾವುದೇ ಆಗಲಿ ಯಾತಕ್ಕೋಸ್ಕರ ಅನ್ನುವ ಪ್ರಶ್ನೆಯನ್ನ ನಾವು ಕೇಳದೆ ಬರೇ ಗೋಡೆಗಳನ್ನ ಕಟ್ಟಿಕೊಂಡು ಹೋದಷ್ಟು ಕೂಡ ಶರಣರು ಗೋಡೆಯನ್ನ ಕಟ್ಟದವರಲ್ಲ. ಇದ್ದಂತಹ ಆ ಸಂಕುಚಿತ ಮನೋಭಾವ, ಸಂಕುಚಿತ ಬುದ್ಧಿಗಳು, ಸಂಕುಚಿತವಾದಂತಹ ಗೋಡೆಗಳನ್ನ ಮುರಿದಂಥವರು. ಆ ಪ್ರಕಾರದಲ್ಲಿಯೇ ನಾವು ದೇವಸ್ಥಾನಗಳ ಬಗ್ಗೆ ಚಿಂತನೆಯನ್ನ ಮಾಡುವುದಕ್ಕೂ ಕೂಡ ಅದಕ್ಕೆ ಪೂರ್ವಭಾವಿಯಾಗಿ ಆಗಮಗಳನ್ನ ಕೂಡ ಕುರಿತು ಒಂದಷ್ಟು ಚಿಂತನೆಯನ್ನ ಮಾಡುವುದಾಗುತ್ತೆ ಮುಂದಿನ ಸರಣಿಯಲ್ಲಿ. ಶೈವಾಗಮಗಳಾಗಲಿ ಅಥವಾ ಅದಕ್ಕೆ ತತ್ಸಂಬಂಧವಾಗಿ ಅದರಲ್ಲಿ ಬರ್ತಕ್ಕಂತಹ ಚರ್ಯಾಪಾದ, ಕ್ರಿಯಾಪಾದ, ಯೋಗಪಾದ, ಜ್ಞಾನಪಾದ, ಇವೆಲ್ಲವುದರ ಮಹತ್ವ ಏನು, ಯಾತಕ್ಕೋಸ್ಕರವಾಗಿ ಇದಿದ್ದದ್ದು, ಅದರ ಹಿಂದಿನ ಮೂಲೋದ್ದೇಶ ಏನು, ಅದೆಲ್ಲವನ್ನ ವಿಶ್ಲೇಷಣೆ ಮಾಡಿ ನಂತರದಲ್ಲಿ ಏನು ಬದಲಾಗ್ತಾ ಹೋಯಿತು, ಯಾತಕ್ಕೋಸ್ಕರವಾಗಿ ಅದನ್ನ ಕುರಿತು ಒಂದಷ್ಟು ಚಿಂತನೆಯನ್ನ ಮಾಡಿ ಆ ನಂತರ ಈ ಸ್ಥಾವರ ಜಂಗಮಾತ್ಮಕವಾದಂತಹ ವಿವರಗಳಿಗೆ ಸ್ಥಾವರಲಿಂಗ, ಜಂಗಮಲಿಂಗ, ಇಂಥದ್ದೆಲ್ಲವನ್ನು ಇಷ್ಟಲಿಂಗ, ಇದರಲ್ಲಿ ಬರ್ತಕ್ಕಂತಹ ಆ ಒಂದು ರೂಪ ವ್ಯತ್ಯಾಸಗಳು, ಸ್ವರೂಪ ಸಾಮ್ಯತೆಗಳು ಏನು ಅನ್ನುವುದೆಲ್ಲವನ್ನು ಕೂಡ ನಾವು ನೋಡೋದು ಅಂತ ಅನ್ಕೊಂಡಿರುವಂಥದ್ದು. ಆಗಲೇ ಹೇಳಿದ ಹಾಗೆ ಇದೆಲ್ಲದರ ಹಿಂದಿನ ಉದ್ದೇಶ ಏನು? ಸ್ವಸ್ವರೂಪ ಜ್ಞಾನ, ನಾನು ಯಾರು ಅನ್ನುವುದನ್ನ ತಿಳುಕೊಳ್ಳುವ ಒಂದು ಪ್ರಕ್ರಿಯೆ. ಇದಕ್ಕೆ ಇಷ್ಟಲಿಂಗ ಎಷ್ಟು ಮಹತ್ವದ್ದು ಅನ್ನುವುದನ್ನು ಕೂಡ ನಾವು ಕಂಡಿದ್ದೇವೆ, ಕಾಣ್ತಾ ಬಂದಿದ್ದೇವೆ. ಅಲ್ಲಮ ಪ್ರಭುಗಳ ಈ ವಚನದಲ್ಲಿ ಇದನ್ನ ನಾವು ಶೂನ್ಯ ಸಂಪಾದನೆಯಲ್ಲೂ ನಾವು ನೋಡಿದ್ದಂತಹ ವಚನ. ಪ್ರಣತೆ ಇದೆ, ಬತ್ತಿಯೂ ಇದೆ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನೋದಯವಾಗದನ್ನಕ್ಕರ ಭಕ್ತಿಯಲ್ಲಿಯದೋ. ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದಡೆ ಅತಿಗಳೆವೆ ಗುಹೇಶ್ವರ ಅಂತಂದ್ಬಿಟ್ಟು. ಮಣ್ಣಿನ ಪ್ರಣತೆ ಅಥವಾ ದೀಪ, ದೀಪ ಇದೆ, ದೀಪದಲ್ಲಿ ಬತ್ತಿನೂ ಇದೆ. ಅಲ್ಲಿ ಪ್ರಕಾಶಮಾನವಾಗಿ ಹೆಚ್ಚು ಕಾಲ ದೇದೀಪ್ಯಮಾನವಾಗಿ ಬೆಳಗತಕ್ಕಂತಹ ದೀಪ, ಆ ಜ್ಯೋತಿ ಹತ್ತಿಸಬೇಕು ಅಂತಂದ್ರೆ ಆ ಬೆಳಕನ್ನ ಅದು ಹೆಚ್ಚಿನ ಕಾಲ ಬೀರಬೇಕು ಅಂತಂದ್ರೆ ಆ ದೀಪದಲ್ಲಿ, ಆ ಪ್ರಣತೆಯಲ್ಲಿ ಎಣ್ಣೆ ಇರಬೇಕು.
ಎಲ್ಲ ಇಟ್ಬಿಟ್ಟು ಅಲ್ಲಿ ಎಣ್ಣೆನೇ ಇಲ್ಲ ಅಂತಂದ್ರೆ ಎಷ್ಟು ಹೊತ್ತು ಮಾತ್ರ ಉರಿಯುತ್ತೆ, ಅಥವಾ ಆ ಉರಿಯೋ ಹೊತ್ತಿನಲ್ಲಿ ಕೂಡ ಎಷ್ಟು ಮಹಾಪ್ರಭೆ ಇರುತ್ತೆ. ಅದೇ ರೀತಿ ಗುರುವಿರಲಿ, ಲಿಂಗವಿರಲಿ, ಗುರುವಿನಿಂದ ಬಂದು ಅದನ್ನ ಸಾಧನೆಗೆ ಉಪಯೋಗಿಸ್ಕೊಳ್ತಾ ಇದ್ದೇನೆ ಅನ್ನುವಂತಹ ಆ ಪ್ರಕ್ರಿಯೆಯಲ್ಲಿ ಆ ಕುರುಹನ್ನೇ ಇಟ್ಟುಕೊಂಡಿದ್ದರೂ ಕೂಡ ಆ ಎಲ್ಲದರ ಅನುಸಂಧಾನದಿಂದ ಆ ಶಿಷ್ಯನಾದಂಥವನ, ಸಾಧಕನಾದಂಥವನ ಅಂತರಂಗದಲ್ಲಿ ಚಿತ್ತಶುದ್ಧಿಯಾಗಿ ತನ್ನೊಳಗಿನಿಂದ ಸ್ವಸ್ವರೂಪ ಜ್ಞಾನ ಬರಲಿಲ್ಲ ಅಂತಂದ್ರೆ, ಯಾವುದಕ್ಕೋಸ್ಕರವಾಗಿ ನನ್ನ ಮತ್ತು ನನ್ನೊಳಗಿನ ಚೈತನ್ಯದ ಸಂಬಂಧ ಏನು ಅನ್ನುವುದನ್ನ ಕುರಿತು ಚಿಂತನೆಯನ್ನೂ ಕೂಡ ಮಾಡದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದ ಅಂತಂದ್ರೆ ಭಕ್ತಿ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಆಗ್ರಹಗಳು ಬರುವಂಥದ್ದು. ಕೇವಲ ಕಟ್ಟುಪಾಡುಗಳಿಗೆ ಅದರೊಳಗಡೆನೆ ಸಿಕ್ಕಾಕೊಂಡು ಸುಮ್ಮನೆ ಅದನ್ನೇ ಮಕ್ಕಿ ಫಾಲೋ ಮಾಡೋದಾಗತ್ತೆ ಹೊರತು ಯಾವುದರ ಹಿಂದಿನ ಉದ್ದೇಶ ಏನು ಅದನ್ನ ಕುರಿತು ಚಿಂತನೆಯನ್ನ ಮಾಡದೆ, ಗಿಳಿಯೋದಿದ ಪಾಠದಂತೆ ಕೇವಲ ಅದ್ರಲ್ಲಿ ಹೀಗ್ ಬರ್ದಿದೆ, ಇದ್ರಲ್ಲಿ ಹಾಗೆ ಬರ್ದಿದೆ, ಅದಕ್ಕೆ ಹೀಗೆ 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 ಅನ್ಕೊಂಡು ತಲೆ ಚಚ್ಕೊಳ್ಳೋದ್ರಿಂದ ಏನು ಆಗುವಂಥದ್ದಲ್ಲ. ಒಳಗಿನ ಸುಜ್ಞಾನೋದಯವಾಗದ ನಕ್ಕರ ಭಕ್ತಿಯಲ್ಲಿ ಅದು ಭಕ್ತಿ ಬರ್ಲಿಕ್ಕೆ ಹೇಗೆ ಸಾಧ್ಯ? ನಮ್ಮನ್ನ ನಾವು ತಿಳ್ಕೊಂಡಷ್ಟು ಅಲ್ಲಿಂದ ಚೈತನ್ಯ ಹೊರಹೊಮ್ಮುವುದಕ್ಕೆ ಒಳಗಡೆನೆ ಇದೆ. ಪ್ರತಿಯೊಬ್ಬರಲ್ಲಿಯೂ ನೀವು ತಿಳ್ಕೊಳ್ಳದೆ ಹೋಗ್ಲಿ, ಇರೋದಿದ್ದೆ. ತಿಳ್ಕೊಂಡ್ರೆ ಆಗ ನಮ್ಮ ಇರುವಿಕೆಗೆ ಒಂದು ಅರ್ಥ ಬರುತ್ತೆ. ಅದನ್ನ ತಿಳ್ಕೊಂಡಾಗ ಈ ಇಷ್ಟಲಿಂಗ ಹೀಗಿರ್ಬೇಕಾ, ಹಾಗಿರ್ಬೇಕಾ, ಇಷ್ಟಿರ್ಬೇಕಾ, ಅಷ್ಟಿರ್ಬೇಕಾ, ಅಷ್ಟ್ ದೊಡ್ಡದಿರ್ಬೇಕಾ, ಇಷ್ಟಿರ್ಬೇಕಾ, ಅದ್ರಲ್ಲಿ ಏನೇನ್ ಹಾಕಿರ್ಬೇಕು, ಅದೆಲ್ಲವೂ ಕೂಡ ಗೌಣವಾಗಿ ಹೋಗಿ ಯಾವುದರಲ್ಲಿ ಶಿವ ಇಲ್ಲ. ಎಲ್ಲಿ ಶಿವ ಇಲ್ಲ? ಮರಾಸಿಮ್ ಅಂತ ಅಂದ್ಬಿಟ್ಟು ಗುಲ್ಜಾರ್ ಬರ್ದಿರೋಂತಹ ಕವನಗಳನ್ನ ಜಗಜೀತ್ ಸಿಂಗ್ ಹಾಡಿರುವಂಥದ್ದು. ಇಟ್ಸ್ ಅ ಬ್ಯೂಟಿಫುಲ್ ಆಲ್ಬಮ್. ಅದರಲ್ಲಿ ನನಗೆ ತುಂಬಾ ಇಷ್ಟವಾಗಿರುವಂತಹ ಒಂದು ಗಜಲ್ ಬರುತ್ತೆ. घर से मस्जिद है बहुत दूर चलो यूं कर ले किसी रोते हुए बच्चे को हंसाया जाए. ಮನೆಯಿಂದ ಮಸ್ಜಿದ್ ದೇವಾಲಯ ತುಂಬಾ ದೂರ ಇದೆ, ಒಂದ್ ಕೆಲ್ಸ ಮಾಡ್ತೀನಿ, ಒಂದು ಅಳ್ತಾ ಇರೋ ಮಗುನ ನಗಿಸ್ಬಿಡ್ತೇನೆ ಅಂತಂದು. ಭಗವಂತನನ್ನ ಎಲ್ಲದರಲ್ಲಿಯೂ ಕಾಣುವ ಪರಿಪಕ್ವತೆ ಇಂಥದ್ದು. ಅದನ್ನೇ ಅಲ್ಲಮ ಪ್ರಭುಗಳು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಗುದೆ, ಅಂಗದ ಮೇಲೆ ಲಿಂಗ ಸ್ವಾಯತವಾದಡೇನು ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕಿದಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೇ, ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ ಅಂತ ಹೇಳ್ತಾರೆ. ಚೆನ್ನಾಗಿ ಮೃಷ್ಟಾನ್ನವನ್ನ ಎಲ್ಲ, ನಾ ಯಾವಾಗ್ಲೂ ಹೇಳ್ತಿರ್ತೇನೆ, ಕಾಯೊಬ್ಬಟ್ಟು ಅಂತ ಅಂದ್ಬಿಟ್ಟು, ಕಾಯೊಬ್ಬಟ್ಟು ಅದು ಇದು ಎಲ್ಲ ಚೆನ್ನಾಗಿ ಮಾಡಿ ಒಂದು ಬಟ್ಟೆನಲ್ಲಿ ಕಟ್ಬಿಟ್ಟು ನಿಮ್ ಹೊಟ್ಟೆ ಮೇಲೆ ಕಟ್ಕೊಂಡ್ಬಿಡಿ, ಹಸಿವು ಹೋಯ್ತು ಅಂತ ಅನ್ಕೊಂಡ್ಬಿಡಿ. ಆಯ್ತಲ್ಲ, ಎಲ್ಲ ಆಗಿದೆ. ಎಂಥ ಆ ದೃಷ್ಟಾಂತಗಳೇ, ಯಾಕಂದ್ರೆ ಒಂದು ಮೆಸೇಜ್ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಪ್ರಬುದ್ಧವಾದಂತಹ, ಅದಕ್ಕೆ ಹೊಂದುವಂತಹ ಒಂದು ದೃಷ್ಟಾಂತ ಬಂತು ಅಂತಂದ್ರೆ ಆಗ ನಾಟುತ್ತೆ. ಎಲ್ಲವನ್ನೂ ಕೂಡ ಮಾಡ್ಬಿಟ್ಟು ಬಟ್ಟೆನಲ್ಲಿ ಕಟ್ಟಿಟ್ಬಿಟ್ಟು ಹೊಟ್ಟೆ ಮೇಲೆ ಕಟ್ಕೊಂಡ್ಬಿಡಿ,
ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು. ಒಳ್ಳೆ ಮೃಷ್ಟಾನ್ನವನ್ನ ಚೆನ್ನಾಗಿ ಗಂಟು ಕಟ್ಟಿ ಹೊಟ್ಟೆ ಮೇಲೆ ಕಟ್ಕೊಂಡ್ಬಿಟ್ಟ ತಕ್ಷಣ ಹಸಿವು ಹೋಗುದೆ. ತಿನ್ನಬೇಕು, ತಿಂದದ್ದು ಜೀರ್ಣವಾಗಬೇಕು, ಜೀರ್ಣವಾದದ್ದು ಶರೀರದಲ್ಲಿ ಉಪಯೋಗವಾಗಬೇಕು. ತಿಂದೆ 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 ಅನ್ಕೊಂಡು ತಿಂದ್ಬಿಟ್ಟು ಚೆನ್ನಾಗಿ ಒಂದು ಮಣಗಟ್ಲೆ ತಿಂದ್ಬಿಟ್ಟು ವಯಕ್ಕಂತ ಹೋಗ್ಬಿಟ್ಟು ಎಲ್ಲ ವಾಂತಿ ಮಾಡೋದ್ರಲ್ಲೂ ಏನು ಅರ್ಥ ಇಲ್ಲ. ಆ ರೀತಿ ಯಾವುದನ್ನೇ ಆಗಲಿ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಹಾಕೊಂಡ್ಬಿಟ್ಟು ನಾವು ಲಿಂಗಾಯತ್ರು ಬಾಯ್ ಬಡ್ಕೋತೀವಿ. ಲೌಡ್ ಸ್ಪೀಕರ್ ಮೇಲೆ ಹಾಕೊಂಡು ಊರಿಗೆಲ್ಲ ಡಂಗುರ ಸಾರೋದು ಬಾಕಿ. ಲಿಂಗಾಯತ್ರ ಅವರಲ್ಲ, ಇವ್ರವರಲ್ಲ, ನಾವು ಹಾಗಲ್ಲ, ನಾವು ಹೀಗಲ್ಲ, ನಾವು ಅಂತದಲ್ಲ ಇಂಥದಲ್ಲ. ಅದ್ರಲ್ಲೇನೆ ಎಷ್ಟು 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 ಸಮಯವನ್ನ ನಮ್ಮ ಶಕ್ತಿಯನ್ನ ವ್ಯಯ ಮಾಡ್ತೇವೆ ಅಂತಂದ್ರೆ ಅಷ್ಟಕ್ಕೇನೆ ಆಗೋಯ್ತಾ. ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ. ಇಟ್ಟ ಕಲ್ಲು, ಇಲ್ಲೂ ಕೂಡ ನೋಡಬಹುದು ನೀವು, ಇಷ್ಟಲಿಂಗವನ್ನ ಕಲ್ಲಲ್ಲಿಯೂ ಕೂಡ ಮಾಡಿಕೊಳ್ಳುವಂತಹ ಇತ್ತು. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕಿದಡೆ, ಬಿದಿರಿನ ಮೆಳೆ, ಒಂದು ಆ ಬಿದಿರಿನ ಮರ ಎಲ್ಲ ಇರುತ್ತಲ್ಲ, ಅದನ್ನ ನೀವು ಆ ಗೊಂಚಲು ಇರುವುದನ್ನ ನೋಡಿದ್ರೆ ಅಷ್ಟು ಸಾಂದ್ರವಾಗಿ ಬೆಳ್ಕೊಂಡಿರುವಂತದ್ದು. ಆ ಮೆಳೆಯ ಮೇಲೆ ಕಲ್ಲು ಸಿಕ್ತು ಅಂತಂದ್ರೆ ಆ ಕಲ್ಲು ಲಿಂಗವಾಗಿ ಹೋಯ್ತಾ, ಅಥವಾ ಆ ಮೆಳೆ ಭಕ್ತನಾಗಿ ಹೋಯ್ತಾ? ಇದೇ ಇಷ್ಟಲಿಂಗವನ್ನೇ ಯಾರೋ ಬಿಸಾಕಿದ್ರು, ಯಾವ್ದೋ ಗಿಡದ ಮೇಲೆ ಬಿದ್ದಿತ್ತು, ಸಿಕ್ಕಿ ಈಗಿನ ಕಾಲದಲ್ಲಿ ಹಾಗೆ ಬಂದ್ಬಿಡ್ತು ಅಂತಂದ್ರೆ ಆ ಗಿಡಕ್ಕೊಂದು ತೋರಣ ಕಟ್ಟಿ, ಅದಕ್ಕೊಂದು ಆವರಣ ಕಟ್ಬಿಟ್ಟು, ಅದಕ್ಕೊಂದಷ್ಟು ಹೂವ ಕಟ್ಬಿಟ್ಟು, ಓಹೋ ಈ ಮರ ತುಂಬಾ ಅದ್ಭುತವಾಗಿರುವಂತಹ ಮರ, ಇದ್ರಲ್ಲಿ ಏನೋ ಅದ್ಭುತವಾದ ಶಕ್ತಿ ಇದೆ, ಯಾಕಂದ್ರೆ ಇದ್ರ ಮೇಲೆ ಲಿಂಗ ಸಿಕ್ತದೆ. ಆಮೇಲೆ ಅದಕ್ಕೊಂದು ದೇವಸ್ಥಾನ ಆಗೋಗ್ಬಿಡುತ್ತೆ, ಅಲ್ಲೊಂದಷ್ಟು ಜನ ಬಂದ್ಬಿಡ್ತಾರೆ, ಒಂದು ಗುಂಡಿ ಇಟ್ಬಿಟ್ಟು ಎಲ್ಲಾರ್ಗು ಬೋಳ್ಸೋದ್ ಶುರು ಆಗತ್ತೆ ಸಾಲಾಗಿ. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕಿದಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೇ. ಯಾವುದನ್ನೇ ಮಾಡಿದರೂ ಕೂಡ ಅದರ ಹಿಂದಿನ ತತ್ವ ಏನು? ವಾಟ್ ಇಸ್ ದ ಎಸೆನ್ಸ್ ಬಿಹೈಂಡ್ ಎನಿಥಿಂಗ್ ದಟ್ ವಿ ಆರ್ ಡೂಯಿಂಗ್? We have to go inwards and try to understand our own self behind everything that we are doing. That gives us clarity, that gives us the discrimination power with which our nitya viveka siguvantaddu. ಆಗ ಇದೆಲ್ಲದರ ಇತಿ ಮಿತಿಗಳು ಏನು ಅನ್ನುವುದನ್ನ ನಮಗೆ ನಾವೇ ಅದು ಅರಿವಿಗೆ ಬಂದಾಗ ಅದರೊಂದಿಗಿನ ನಮ್ಮ ಆಚರಣೆ ಹೆಚ್ಚು ಪರಿಪಕ್ವವಾಗುತ್ತದೆ. ಆಯುಧ ಪೂಜೆ ಬಂತು ಅಂತಂದ್ಬಿಟ್ಟು ಸಿಕ್ಕಿದ್ದು ಅಂತ ಅನ್ಕೊಂಡು ಬ್ರಷ್ ಇಂದ ಹಿಡಿದು ಕಾರ್ ತನಕ ಎಲ್ಲದಕ್ಕೂ ಪೂಜೆ ಮಾಡ್ತೇವೆ. ಮಾಡಬಾರ್ದು ಅಂತ ನಾ ಹೇಳ್ತಾ ಇಲ್ಲ, ಒಳ್ಳೇದು. ಗೌರವವನ್ನ ನಾವು ಉಪಯೋಗಿಸ್ತಾ ಇರತಕ್ಕಂತಹ ವಸ್ತುವಿಗೂ ಕೂಡ ಆದರವನ್ನ ತೋರಿಸುವಂತಹ ಸಂಪ್ರದಾಯ, ಅದರಲ್ಲಿ ಅರ್ಥ ಉಂಟು. ಅವಕ್ಕೇನ್ ಬಂತು? ಪ್ರಾಣಿಗಳಿಗೂ ಕೂಡ, ನಾವು ಸಾಕಿಕೊಂಡ ಪ್ರಾಣಿಗಳಿಗೂ ಕೂಡ ನಿಜ ಹೇಳ್ತೇನೆ, there is nothing new with everything that you are seeing here in the West in how pets are being treated. ಕುಕ್ಕುರ ಹಬ್ಬ ಅಂತ ಇದೆ. ದೀಪಾವಳಿಯ ಪ್ರಾಬಬ್ಲಿ 2 ದಿವಸಕ್ಕೆ ಮುಂಚೆ ಅಥವಾ ನೀರ್ ತುಂಬೋ ಹಬ್ಬ ಅಂತ ಬರುತ್ತಲ್ಲ, ನೀರ್ ತುಂಬೋ ಹಬ್ಬ ಆದ್ಮೇಲೆ ಅಥವಾ ಅದಕ್ ಮುಂಚೆ ಅನ್ಸುತ್ತೆ. ಆ ಹಬ್ಬದಲ್ಲಿ ಸಾಕು ಪ್ರಾಣಿಗಳು, ನಾಯಿ, ಕುರಿ, ಕೋಳಿ, ಈ ಎಲ್ಲಕ್ಕೂ ಕೂಡ ನೀವು ಅವತ್ತು ಆದರಣೆಯನ್ನ ಕೊಡಬೇಕು. ಯಾಕೆ ಅಂತಂದ್ರೆ ಅವು ನಿಮಗೆ ಅನುಕೂಲವನ್ನ ಮಾಡಿಕೊಡುತ್ತೆ ಅಂತಂದು. ಹಬ್ಬ ಉಂಟು, ಹಾಗೆ ಯಾರು ಆಚರಣೆ ಮಾಡ್ತಾ ಇಲ್ಲ, ಅದು ಬಿಟ್ಬಿಡಿ, ಡಸಂಟ್ ಮ್ಯಾಟರ್. ಪಾಯಿಂಟ್ ಇಸ್, all of those things
there is an essence behind it. ಹಾಗಂತಂದ್ಬಿಟ್ಟು ಅವತ್ ಮಾತ್ರ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ಬಿಟ್ಟು ಬೇರೆ ಎಲ್ಲ ದಿನ ಸಾಯೋ ಹಾಗದನ್ನ ನೋಡ್ಕೊಂಡ್ರೆ ಏನ್ ಪ್ರಯೋಜನ ಬಂತು? ಅಥವಾ ನಿಮ್ಮ ಕಾರುಗಳನ್ನೇ, ನಿಮ್ಮ ಚಾಕುನೇ ಅವತ್ ಮಾತ್ರ ಪೂಜೆ ಮಾಡಿಟ್ಬಿಟ್ಟು ಬೇರೆ ಎಲ್ಲಾ ದಿನ ಗ್ಯಾರೇಜ್ ಅಲ್ಲೇನೆ ನಿಲ್ಸಿದ್ರೆ ಕಾರ್ ಗತಿ ಏನಾಗುತ್ತೆ? ಕಾರ್ ಬ್ಯಾಟ್ರಿ ಗತಿ ಏನಾಗುತ್ತೆ? ಯಾವುದನ್ನ ಯಾವ ರೀತಿ, ಯಾವ ಸೂಕ್ತತೆಯಿಂದ ಅದನ್ನ ಉಪಯೋಗಿಸಬೇಕೋ ಅದಕ್ಕೆ ಆ ಮಟ್ಟಿನ ಗೌರವವನ್ನ ತೋರಿಸೋದೇನು ಅಂತಂದ್ರೆ, ಇಫ್ ಯು ಮೇಂಟೈನ್ ಇಟ್ ವೆಲ್, ದಟ್ ಈಸ್ ದ ರೆಸ್ಪೆಕ್ಟ್ ದಟ್ ಯು ಶೋ. ಅದಕ್ಕಾಗಿಯೇ ಯಾವಾಗಲೂ ಕೂಡ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ ತರತಮ ವಿವೇಕ, ನಿತ್ಯಾನಿತ್ಯ ವಿವೇಕ, ಆ ಪರಿಜ್ಞಾನ ನಮ್ಮಲ್ಲಿ ಬಂತು ಅಂತಂದ್ರೆ ಆಗ ನಾವು ಯಾವುದನ್ನೇ ಮಾಡಿದರೂ ಕೂಡ ಅದರಲ್ಲಿ ಒಂದು ಸಾರ್ಥಕತೆಯನ್ನ ನಾವು ಕಾಣ್ಲಿಕ್ಕಾಗುತ್ತೆ. That way we will rise above all of these mundane matters that we get caught up with. ಮತ್ತೆ ಆ ಕಾಲ ಧರ್ಮದ ಪ್ರಸ್ತಾಪದಲ್ಲೇ ಬಂದ್ರೆ ಇಷ್ಟಲಿಂಗ ಈ ಎಲ್ಲ ವಿಧದಲ್ಲಿ ಮಾಡುವುದನ್ನ ನಾವು ನೋಡಿದ್ವಿ, ಬೇರೆ ಬೇರೆ ರೀತಿಯಲ್ಲೆಲ್ಲ ಆಗುವಂಥದ್ದು. ಒಂದೇನು ಅಂತಂದ್ರೆ, ಈ ಮುಂದೆ ನಾವು ಆ ಪಂಚಾಚಾರ ಅವುಗಳನ್ನೆಲ್ಲವನ್ನ ನೋಡ್ಲಿಕ್ಕೆ ಬಂದಾಗ ಯಾವ ರೀತಿ ವ್ಯಾಖ್ಯಾನಗಳು ಎಂತೆಂಥ ಅನಾಹುತಗಳನ್ನ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ ಅನ್ನೋದನ್ನ ಆಗಿನ ಕಾಲದಲ್ಲಿಯೇ ಶರಣರು ಕಂಡಿದ್ರು. ಕೊಟ್ಟ ಇಷ್ಟಲಿಂಗ ಹಿಂಗ್ ನೋಡ್ಕೋಬೇಕು, ಪೂಜೆ ಮಾಡೋದು ಹೇಗ್ ಮಾಡ್ಬೇಕು ಅಂತಂದ್ರೆ, ಓಹೋಹೋಹೋ, ಆ ಪೂಜೆಯ ಹಿಂದಿನ ಮಹತ್ವ ಉಂಟು, ಹೌದು. ಅಷ್ಟವಿಧಾರ್ಚನೆಯಾಗಲಿ, ಷೋಡಶೋಪಚಾರವಾಗಲಿ ಅದೆಲ್ಲವೂ ಉಂಟು. ಅದನ್ನ ಹೇಗ್ ಮಾಡಬೇಕು, ಮಾಡ್ತಾ ಇರುವುದು ಯಾವುದು ಕುರುಹಿಗೆ. ಇಟ್ ಈಸ್ ಜಸ್ಟ್ ಅ ಸಿಂಬಾಲಿಸಮ್. ಹಾಗೆ ಮಾಡುವ ಸಂದರ್ಭದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಲಿಂಗ ಒಡೆದು ಹೋಯ್ತು. ಈ ವೀರಶೈವ ಪುರಾಣಗಳನ್ನೆಲ್ಲ ತೆಗೆದು ನೋಡ್ಬಿಟ್ರಂತೂ ತಲೆ ತಲೆ ಚಚ್ಕೊಳ್ಳೋಣ ಅಂತ ಅನ್ಸುತ್ತೆ. ಹಾಕಿಕೊಂಡಿದ್ದಂತಹ ನೇಮವು ಪಲ್ಲಟವಾಯಿತೆಂದು ಕತ್ತಿಯಿಂದ ತನ್ನನ್ನು ಇರಿದುಕೊಂಡು ಶಿವಸಾಯುಜ್ಯವನ್ನು ಹೊಂದಿದನು. ಯಾವುದನ್ನ ನೋಡಿದ್ರು ಕೂಡ ಇದೇನೋ ಪ್ರತಿ ದಿನಾನು ಹೋಗ್ಬಿಟ್ಟು ಗಂಧ ಕೊಡ್ಬೇಕು ಅಂತಿತ್ತು, ಅವತ್ ಗಂಧ ಕೊಡ್ಲಿಕ್ಕಾಗ್ಲಿಲ್ಲ, ಹಿಡ್ಕೊಂಡು ಸತ್ ಹೋಗಿದ್ದು. ಬಿಲ್ವಪತ್ರೆ ಪ್ರತಿದಿನ ಹೋಗಿ ಪೂಜೆ ಮಾಡೋದಿತ್ತು, ಪೂಜೆ ಅವತ್ತು ಬಿಲ್ವಪತ್ರೆ ಸಿಗ್ಲಿಲ್ಲ, ನದಿಗೆ ಹಾರ್ಬಿಟ್ಟು ಪ್ರಾಣ ಬಿಡ್ತಿದ್ರು. ಇವೆಲ್ಲವನ್ನು ಕೂಡ ಖಂಡಿತ ಒಪ್ಪುವಂಥದ್ದಲ್ಲ. ಚನ್ನಬಸವಣ್ಣನವರ ಈ ವಚನದಲ್ಲಿ ನೋಡಿ, ಸೃಷ್ಟಿಯ ಮೇಲಣ ಕಣಿಯ ತಂದು ಇಷ್ಟಲಿಂಗವೆಂದು ಮಾಡಿ ಅಷ್ಟ ತನುವಿನ ಕೈಯಲ್ಲಿ ಕೊಟ್ಟು ಅಷ್ಟ ತನುವಿನ ಕೈ ತಪ್ಪಿ ಸೃಷ್ಟಿಯ ಮೇಲೆ ಬಿದ್ದರೆ ಕೆಟ್ಟನವನ ಅನಾಚಾರಿ ಎಂದು ಮುಟ್ಟರು ನೋಡ. ಮುಟ್ಟಿದ ಪ್ರಾಣವ ಬಿಚ್ಚದ ಭೇದವ ಕಷ್ಟ ಜೀವಿಗಳೆತ್ತಬಲ್ಲರು ಕೂಡಲ ಚೆನ್ನ ಸಂಗಮ ದೇವ. ಸೃಷ್ಟಿಯ ಮೇಲಣ ಕಣಿ, ಕಲ್ಲು. ಕಲ್ಲು ಇದ್ದದ್ದು ಎಲ್ಲಿ? ಇದ್ದದ್ದು ಪ್ರಕೃತಿಯಲ್ಲಿ ಇರುವಂತಹದ್ದು. ಪ್ರಕೃತಿಯಲ್ಲಿ ಇರತಕ್ಕಂತಹ ಒಂದು ವಸ್ತುವನ್ನ ತಗೊಂಡು ಬಂದು ಗುರುವಿನ ಮುಖೇನ ಇಷ್ಟಲಿಂಗ ಅಂತ ಮಾಡಿಕೊಂಡು ಅದನ್ನ ಸ್ವೀಕರಿಸಿ ಅದನ್ನ ಅಷ್ಟತನುವಿನ ಕೈಯಲ್ಲಿ ಕೊಟ್ಟು, ಯಾವುದು? ಈ ದೇಹ. ಅಷ್ಟತನು ಅಂತ ಯಾಕೆ ಹೇಳಿದ್ದಾರೆ? ನಿಮಗೆ ಪರಮೇಶ್ವರನ ಅಷ್ಟಮೂರ್ತಿ ತತ್ವದ ಒಂದು ತಿಳುವಳಿಕೆ ಇತ್ತು ಅಂತಂದ್ರೆ ಅದರಲ್ಲಿ ಪಂಚಭೂತಾತ್ಮಕ ಸೂರ್ಯ, ಚಂದ್ರ ಮತ್ತೆ ಸೋಮಯಾಜಿ ಅಥವಾ ಆತ್ಮ, ಈ 8 ತತ್ವಗಳು ಕೂಡ ಪರಮೇಶ್ವರನ ಅಷ್ಟಮೂರ್ತಿ ತತ್ವದ. ಇದನ್ನ ತುಂಬಾ ಅದ್ಭುತವಾಗಿ ಕಾಳಿದಾಸ ಇದನ್ನ ವರ್ಣನೆ ಮಾಡಿರುವಂಥದ್ದು. ಈ ಅಷ್ಟಮೂರ್ತಿ ತತ್ವವನ್ನ ಮೊದಲ ಬಾರಿಗೆ ನಿಮಗೆ ಕಾಳಿದಾಸನಲ್ಲಿ ಅದ್ಭುತವಾಗಿ ಅವನ ಕಾವ್ಯದಲ್ಲಿ ಶಿವನ ಅಷ್ಟಮೂರ್ತಿತ್ವ, ಕುಮಾರ ಸಂಭವದಲ್ಲಂತೂ ಅಮೇಜಿಂಗ್ ರೆಂಡಿಷನ್ ಅಬೌಟ್ ಶಿವಾಸ್ ಅಷ್ಟಮೂರ್ತಿ ತತ್ವ. ಆ ಪಂಚಭೂತಾತ್ಮಕ ಪ್ಲಸ್ ಆ
ಸೋಮ ಸೂರ್ಯಾಗ್ನಿ ಈ ಆ ಸೋಮಯಾಜಿ ಈ ತತ್ವಗಳಿಂದ ಕೂಡಿರುವಂತದ್ದೇ ಈ ದೇಹ. ಈ ಅಷ್ಟತನುವಿನ ಮೇಲೆ ಕೈಯಲ್ಲಿ ಕೊಟ್ಟು ಅಷ್ಟತನುವಿನ ಕೈ ತಪ್ಪಿ ಸೃಷ್ಟಿಯ ಮೇಲೆ ಬಿದ್ದರೆ ಶಿವ ಪೂಜೆ ಮಾಡ್ಕೊಳ್ಳುವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದಿಷ್ಟು. ಏನು ಶಿವ ಪೂಜೆ ಮಾಡ್ಕೊಳ್ಳುವಾಗ ಕೈ ತಪ್ಪಿ ಲಿಂಗ ಕೆಳಗಡೆ ಬಿತ್ತು ಅಂತಂದ್ರೆ ಓಹೋಹೋ ಲಿಂಗ ಬಿದ್ದೋಯ್ತು, ಏನೋ ಅಪಶಕುನ, ಏನೋ ಅನಾಚಾರ, ಏನೋ ಕೆಟ್ಟದಾಗೋಯ್ತು, ನನ್ಗೇನೋ ಗ್ರಹಚಾರ ಕಾದಿದೆ, ತಲೆ ಚಚ್ಕೊಂಡ್ಬಿಡ್ತೇವೆ. ಮುಟ್ಟಿದ ಪ್ರಾಣವ ಬಿಚ್ಚದ ಭೇದವ ಕಷ್ಟ ಜೀವಿಗಳೆತ್ತಬಲ್ಲರು ಕೂಡಲ ಚನ್ನ ಸಂಗಮ ದೇವ. ಕೈ ಜಾರಿ ಬಿತ್ತಪ್ಪ, ಹ್ಯಾಪನ್ಸ್, ಇಟ್ ಹ್ಯಾಪನ್ಸ್. ಡೋಂಟ್ ಬೀಟ್ ಯೋರ್ ಸೆಲ್ಫ್ ಓವರ್ ಇಟ್. ಯಾವಾಗ್ಲೂ ಹೇಳ್ತೇನೆಲ್ಲ, ಭಯ ಭಯ ಭಯ. ಭಯ ಬಿಟ್ಟಷ್ಟು ಭಕ್ತಿಯಲ್ಲಿ, ಸಾಧನೆಯಲ್ಲಿ ನೀವು ಯಾವುದೇ ಕೆಲಸವನ್ನ ಮಾಡಿ ಮುಂದುವರಿಲಿಕ್ಕಾಗೋದು ಆ ಭಯವನ್ನ ಬಿಟ್ಟಾಗ. ಕೈ ಜಾರಿ ಬಿತ್ತು, ನಿನ್ನೊಳಗಿನಿಂದ ಪರಮಾತ್ಮ ಬಿದ್ದಿಲ್ಲ ತಾನೆ, ಆ ಒಳಗಿನ ಚೈತನ್ಯ ಬಿದ್ದು ಹೋಯ್ತು ಅಂತಂದ್ರೆ ನೀನೇ ಇರೋದಿಲ್ಲ. ದೇಹದ ಚೈತನ್ಯವೇ ಆ ಪರಮಾತ್ಮನೇ ನಿನ್ನ ಪ್ರಾಣವಾಗಿ ಆತನೇ ನಿನ್ನ ಪ್ರಾಣ ಅಂತ ಇರುವ ಅಲ್ಲಿ ಕೈ ತಪ್ಪಿ ಏನೋ ಬಿದ್ದು ಹೋಯ್ತು ಅಂದ್ರೆ ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಸಂಕಟ ಪಡಬೇಕು ಅಂತಂದು. ಪ್ರತಿ ಇಲ್ಲದ ಲಿಂಗ ಭಿನ್ನವಾಯಿತೆಂದು ತನ್ನ ತನುವಿನ ಮೇಲೆ ಶಸ್ತ್ರವನಿಕ್ಕಿಕೊಂಬ ಆತ್ಮದ್ರೋಹಿಯ ಮುಖವ ನೋಡಲಾಗದು. ಬೇರೆ 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 ವಿಧಾನದಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಇಟ್ಟುಕೊಂಡು ಇಷ್ಟಲಿಂಗ ಆಗಿರುತ್ತೆ. ಅದರಲ್ಲಿಯೂ ಕೂಡ ಆಚರಣೆಯಲ್ಲಿ ಹೇಳ್ತಾರೆ, ಈ ಪಂಚಾಮೃತ ಅಂತಂದ್ಬಿಟ್ಟು ಮೊಸರು, ಜೇನುತುಪ್ಪ, ತುಪ್ಪ, ಅದು ಇದು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಜಿಡ್ಡು ಮಾಡಿ ಅದನ್ನ ಹಾಳು ಮಾಡ್ತಾರೆ ಅಂತಂದ್ಬಿಟ್ಟು ಚನ್ನಬಸವಣ್ಣನವರ ಆ ವಚನದಲ್ಲಿಯೇ ಬರುತ್ತೆ. ಇಷ್ಟಲಿಂಗ ಪೂಜೆಯನ್ನ ಹೇಗ್ ಮಾಡ್ಕೊಳ್ಬೇಕು ಅಂದ್ರೆ ಅವ್ರಿಗೆ ಏನಿಲ್ಲ, ಸಿಂಪಲ್ ಆಗಿ ಭಸ್ಮವನ್ನ ಹಾಕಿರ್ತಕ್ಕಂತಹ ನೀರು, ಅದನ್ನ ಶುದ್ಧೋದಕವಾಗಿ ನಿಮಗೆ ಅದೇ ಅಭಿಷೇಕಕ್ಕಷ್ಟೇನೆ ಇರುವಂಥದ್ದು. ಇಷ್ಟಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಅಂತಂದ್ಬಿಟ್ಟು ಅದನ್ನೆಲ್ಲ ಸೇರಿಸಿ ಏನೇನೋ ಎಲ್ಲ ಹಾಕಿ ಮಾಡಿ ಜಿಡ್ಡು, ಆ ಜಿಡ್ಡಾಗಿ ಅದನ್ನೆಲ್ಲ ತಿಕ್ಕಿ ಉಜ್ಜಿ ತೊಳೆದು ಮಾಡಿ ಆ ಇಷ್ಟಲಿಂಗ ಭಿನ್ನವಾಗದೆ ಇನ್ನೇನಾಗತ್ತೆ? ಅದು ಯಾವ ಮೆಟೀರಿಯಲ್ ಇರುತ್ತೋ, ಕಲ್ಲಾಗಿತ್ತು ಅಂದ್ರೆ ಓಕೆ, ಕಲ್ಲಲ್ಲೇ ಆಗ್ಬೇಕು ಅಂತೇನಿಲ್ಲ. ಆಗಲೇ ನೋಡಿದ ಹಾಗೆ ಮಣ್ಣಿಂದಲೂ ಆಗಿರಬಹುದು, ಮತ್ತೊಂದ್ರಿಂದಲೂ ಆಗಿರಬಹುದು, ಯಾವುದೋ ಕಾಯಿಂದಾನೂ ಆಗಿರಬಹುದು. ತಗೊಂಡು ತಿಕ್ಕಿ 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 ಮುರಿತು ಅಂತಂದ್ರೆ ಸಿಂಪಲ್ ಆಗಿ ಹೇಳಿದ್ದಾರೆ. ಅಷ್ಟೆಲ್ಲ ಏನು ಇಲ್ಲ, ಸುಮ್ಮನೆ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಪೂಜೆ ಮಾಡಿ ಅಂತ ಇರೋದಕ್ಕೆ. ಹಾಗೆ ನಾನು ಅಷ್ಟು ಭಕ್ತಿಯಿಂದ ನಾ ಪೂಜೆ ಮಾಡ್ತಾ ಇದ್ದೀನಿ, ಒಡೆದು ಹೋಯ್ತಾ ಅಯ್ಯೋ ಹಾಗಂತಂದ್ಬಿಟ್ಟು ತನ್ನ ತನುವಿನ ಮೇಲೆ ಶಸ್ತ್ರವನಿಕ್ಕಿಕೊಂಬ ಆತ್ಮದ್ರೋಹಿ ಯಾವುದರಲ್ಲಿಯೇ ಆಗಲಿ ಆಧ್ಯಾತ್ಮ ಸಾಧನೆಯಲ್ಲಿ ನನ್ನನ್ನ ನಾನು ಆಗ್ರಹಕ್ಕೆ ಒಳಗಾಗಿ ನನ್ನ ಆತ್ಮಘಾತವನ್ನ ಮಾಡಿಕೊಂಡು ನಾನು ಮಹಾಭಕ್ತ ಅಂತ ಮೆರಿತೇನೆ ಅಂತ ಅನ್ನೋರ್ಗೆಲ್ಲಾರ್ಗು ಹೇಳ್ಬಿಟ್ಟಿದ್ದಾರೆ ಆತ್ಮದ್ರೋಹಿ ಅಂತಂದು. ಒಳಗಿನ ಭಗವಂತನಿಗೆ, ನಮ್ಮೊಳಗಿನ ಚೈತನ್ಯ ವಸ್ತುವಿಗೆ ನಾವು ತೋರಿಸುವ ಗೌರವ ಎಂಥದ್ದು. ಶಿವನಾದ್ರೂ ನಗೋದಿಲ್ವಾ, ನೀನು ಒಳಗಡೆನೆ ಇದ್ದೀನಲ್ಲಪ್ಪ, ನೀನ್ ಯಾಕೆ ಸಾಯ್ತಿದೀಯಾ ಅಂತಂದ್ಬಿಟ್ಟು. ಕೈ ಮೇಲೆ ಇರೋ ಲಿಂಗ ಒಡೆದು ಹೋಯ್ತು ಅನ್ಕೊಂಡು ಪ್ರಾಣ ಬಿಟ್ಬಿಡೋದು. ಇದೆಲ್ಲ ವೃತ್ತಾಂತಗಳು ಸಿಗತ್ತೆ ನಿಮ್ಗೆ. ಅಯ್ಯೋ ರಾಮ, ಬರೇ ಇವ್ರು ಅದಕ್ಕೆ ಜೀವ ಕೊಟ್ರು, ಇವ್ರು ಇಲ್ಲ ಜೀವ ಕೊಡ್ತಾರೆ, ಇಲ್ಲ ಜೀವ ತೆಗಿತಾರೆ. ಎರಡರಲ್ಲೇ ವೀರಶೈವ ಪುರಾಣಗಳಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಸಿಗುವಂಥದ್ದು. ಮಧ್ಯ ಮಧ್ಯ ಚಿನ್ನದ ಹಾಗೆ ರತ್ನದ ಹಾಗೆ ಒಂದಷ್ಟು ಭಕ್ತರ ವೃತ್ತಾಂತಗಳು ಬರುತ್ತೆ, ಅದ್ಭುತವಾಗಿರುವಂಥದ್ದು. ಆ ಒಂದಷ್ಟಕ್ಕೋಸ್ಕರನಾದ್ರೂ ಇದನ್ನೆಲ್ಲ ನಾವು ನೋಡ್ತಾ ಬರ್ಬೇಕಾಗುತ್ತೆ. ಶಬ್ದ ಭಿನ್ನವಿಲ್ಲಾಗಿ ಪೂಜೆ ಭಿನ್ನವಿಲ್ಲ. ಮಹಾ ಬಯಲೊಳಗಣ ಪ್ರಾಣದ ಸಂಚವ ನರಿಯರಾಗಿ
ಕೂಡಲ ಚೆನ್ನ ಸಂಗಯ್ಯ ಅವರು ರೌರವ ನರಕಿಗಳು, ಇದಕ್ಕಿಂತ ಬೇಕಾ? It is a symbol. Treat it like that. Treat it with respect. ಹಾಗಂತ ಅಂದ್ಬಿಟ್ಟು ಅಯ್ಯೋ ಸರಿ ಒಡೆದೋದ್ರು ಆಗುತ್ತಂತೆ ಏನ್ ಪರವಾಗಿಲ್ಲ ಅನ್ಕೊಂಡ್ ಬೇಕಾಬಿಟ್ಟಿ ಉಪಯೋಗಿಸಿ ಅಂತ ಹೇಳ್ತಾ ಇಲ್ಲ. ಎರಡೂ ಎಕ್ಸ್ಟ್ರೀಮ್ಸ್ ಹೋಗ್ಬೇಕಾಗಿಲ್ಲ. ಯಾವ್ದನ್ನ ಹೇಗೆ ಇಟ್ಕೋಬೇಕೋ ಹಾಗೆ ಇಟ್ಕೊಳ್ಳಿ ಅಂತ ಹೇಳ್ತಿದಾರಿಯೇ ಹೊರತು ಅದನ್ನ ಗೌಣೀಕರಿಸಿ ತುಚ್ಛವಾಗಿ ಕಾಣಿ ಅಂತಾನೂ ಅಲ್ಲ, ಅದನ್ನ ಅತಿಯಾಗಿ ವೈಭವೀಕರಿಸಿ ಆ ಲಿಂಗ ಒಡೆದು ಹೋಯ್ತ ತಕ್ಷಣ ಈ ಇಷ್ಟಲಿಂಗವೇ ನನ್ನ ಚೈತನ್ಯ ಅಂತ ಹೇಳಿರೋದ್ರಿಂದಾಗಿ ನನ್ನ ಚೈತನ್ಯವೂ ಒಡೆದು ಹೋಯ್ತು, ನನ್ನ ಚೈತನ್ಯವೂ ಹೊರಟು ಹೋಯ್ತು ಅನ್ಕೊಂಡು ನಾವು ಪ್ರಾಣ ಬಿಡಬೇಕಾಗಿಲ್ಲ. ಪರುಷ ವಿದ್ದುದ ಕಂಡು ಪರಿಣಾಮ ಬಡುವರು, ಇಷ್ಟಲಿಂಗ ಬಿದ್ದಿತ್ತೆಂದು ಕುತ್ತಿಕೊಂಡು ಸಾವರು. ಅರಿದರಿದು ಗುರು ಶಿಷ್ಯ ಸಂಬಂಧವು ಅರಿವುಳ್ಳವರಿಗಲ್ಲದೆ ಮತ್ತಾರಿಗೆಯೂ ಆಗದು. ಕುರುಹು ಘನವೋ ಲಿಂಗ ಘನವೋ ಅರಿವುಳ್ಳವರು ಹೇಳಿರೆ. ಸಿಂಬಾಲಿಸಮ್ ಅಂಡ್ ದಿ ರಿಯಾಲಿಟಿ. ನಮ್ಮನ್ನೇ ನಾವು ಸ್ವಲ್ಪ ಇದನ್ನ ವಿಶ್ಲೇಷಣೆ ಮಾಡಿಕೊಳ್ಳೋಣ. ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಇರತಕ್ಕಂಥವರು ನಮ್ಮ ತಂದೆ ತಾಯಿನೇ ಆಗ, ಅಥವಾ ನಮ್ಮ ಬಂಧು ಮಿತ್ರರೇ ನಮಗೆ ತುಂಬಾ ಸಹಾಯಕ್ಕೆ ಬಂದಿರೋಂಥವರೇ ಆಗ. ಹೇಗೆ ನಡ್ಕೊಳ್ತೇವೆ ಅವರು? ಇರುವಾಗ, ವ್ಯಕ್ತಿಗಳು ಇರುವಾಗ, ಸಂಬಂಧಗಳು ಇರುವಾಗ ಅವರನ್ನ ಹೇಗೆ ನಡೆಸ್ಕೊಳ್ತೇವೆ ಅನ್ನೋದು ಮುಖ್ಯ ಅಲ್ವಾ? ಅದು ಬಿಟ್ಟು ಅವ್ರು ಹೋಗಾದ್ಮೇಲೆ ಹಾಹಾ ಹೋಹೋ ಅನ್ಕೊಂಡು ಎದೆ ಎದೆ ಬಡ್ಕೊಂಡು ಅವ್ರದ್ದು ಅಷ್ಟು ದೊಡ್ಡ ಫೋಟೋಗಳು ಮಾಡಿಸ್ಕೊಂಡು ರೂಮ್ ತುಂಬಾ ಆ ಫೋಟೋಗಳನ್ನ ಹಾಕೊಂಡು ಅದಕ್ಕೆ ಅಷ್ಟು ದೊಡ್ಡ ದೊಡ್ಡ ಹಾರ ಹಾಕೊಂಡು ಬಾಯ್ ಬಡ್ಕೋತೇವೆ, ಅಯ್ಯೋ ಪುಣ್ಯಾತ್ಮ ಅಯ್ಯೋ ಪುಣ್ಯಾತ್ಮ ಅಂತ. ಇರೋಷ್ಟು ಟೈಮಲ್ಲಿ ನಿಮಗೆ ಏನಾದ್ರೂ ಕಷ್ಟವಿತ್ತಾ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ನಮ್ ಮನೆಯಲ್ಲಿ ಏನೋ ಒಂದ್ ಚೆನ್ನಾಗಿ ಅಡುಗೆ ಮಾಡಿದ್ದೇನೆ ನಿಮಗ್ ತಲುಪಿಸೋಣ ಅಂತ ಎಷ್ಟು ಜನನ ನಾವು ಕೇಳಿದ್ದೀವಿ, ಎಷ್ಟು ಜನನ ನಾವು ವಿಚಾರಿಸ್ಕೊಳ್ತೇವೆ. That is the essence that we have to understand here. ದೇಶದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಭಾಷೆಯ ಬಗ್ಗೆ, ಯಾವುದರ ಬಗ್ಗೆಯೇ ಆಗಲಿ ಕೈ ತಪ್ಪಿ ಹೋದಾಗ ಅನ್ಕೊಂಡು ದೊಡ್ಡ ದೊಡ್ಡ ಮಾತಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. It just gives you some sort of like psychological satisfaction that, oh my God, yeah, I also like, cried a few tears about the state of my country, about the state of my countrymen, or my language, or my culture. ಬಸವಣ್ಣವ್ರು ಇಷ್ಟ ಮಾಡಿದ್ರು, ಬಸವಣ್ಣವ್ರು ಅಷ್ಟು ಮಾಡಿದ್ರು ಅನ್ಕೊಂಡು ಬರೇ ಭಾಷಣ ಬಿಗಿಯೋದಾಗುತ್ತೆ ಹೊರತು ಬಸವಣ್ಣನವರ ಕಳಬೇಡ ಕೊಳಬೇಡ ವಚನಗಳನ್ನ ಬಿಟ್ಟು ಇನ್ನೆಷ್ಟು ವಚನಗಳನ್ನ ಓದಿದೀರಾ ಅನ್ನೋದನ್ನ ನೀವು ಯೋಚನೆ ಮಾಡ್ಕೊಳ್ಳಿ. ಅದು ದಟ್ ಈಸ್ ದಟ್ ತರತಮ ವಿವೇಕ, ನಿತ್ಯಾನಿತ್ಯ ವಿವೇಕ, ನಿತ್ಯವಾವುದು ಅನಿತ್ಯವಾವುದು. ನಮ್ಮ ಹಿರಿಯರನ್ನ, ನಮ್ಮ ಗುರುಗಳನ್ನ, ನಮಗೆ ಸಂಬಂಧಪಟ್ಟವರನ್ನ, ಅವರಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲಿನ ಜನರನ್ನ ನಾವು ಹೇಗ್ ನೋಡ್ಕೋತಾ ಇದ್ದೀವಿ, ಪ್ರಕೃತಿಯನ್ನ ನಾವು ಹೇಗ್ ನೋಡ್ಕೋತಾ ಇದ್ದೀವಿ. ಹೊರಗಡೆ ಮತ್ತೊಂದು ದೇಶಕ್ಕೆ ಬಂದಾಗ್ಲೇನೆ ನಮ್ಗೆ ಕ್ಲೀನ್ಲಿನೆಸ್ ಪಾಠ ಆಗ್ಬೇಕಾ? ಇಂಡಿಯಾನಲ್ಲಂದ್ರೆ ಸಬ್ ಚಲ್ತಾ ಹೈ, ಎಲ್ಲಾನು ನಡೆಯುತ್ತೆ, ಏನಂತೆ ಅಯ್ಯೋ ಇಂಡಿಯಾ ತಾನೆ, ಅಲ್ಲೇ ಕೈ ಒರೆಸ್ಕೊಂಡು ಅಲ್ಲೇ ಬಿಸಾಕೋದು, ಎಲ್ಲಂದ್ರಲ್ಲಿ ಉಗಿಯೋದು. ಹೊರಗಡೆ ಮಾತ್ರ ನಾವು ಲೈಕ್ ಸೂಪರ್ ಕ್ಲೀನ್ ಅಂಡ್ ಸೂಪರ್ ಪರ್ಫೆಕ್ಟ್. ಯಾಕೆ? ಒಂದು ಸಿಂಬಾಲಿಸಮ್ಗೆ ನಾವು ಕೊಡುವಷ್ಟು ಪ್ರಾಮುಖ್ಯತೆಯನ್ನ ಮನುಷ್ಯರಿಗೆ, ಮಾನವತ್ವಕ್ಕೆ, ಮನುಷ್ಯತ್ವಕ್ಕೆ ಕೊಡುವುದನ್ನ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ.
customary token symbolic gestures that we give, we are happy with that. ಹಾಗಾಗಿ ಸುಮ್ಮನೆ ಟೋಕನ್ ಆಗಿ ನಮ್ಮ ಅಪ್ಪ ಅಮ್ಮಂಗೆ ದಿನಕ್ಕೊಂದ್ಸತಿ ಫೋನ್ ಮಾಡ್ಬಿಡ್ತೀನಪ್ಪ, ವಾರಕ್ಕೊಂದ್ಸತಿ ಫೋನ್ ಮಾಡ್ಬಿಡ್ತೀನಿ, ವಿಚಾರಿಸ್ಕೊಂಡ್ಬಿಡ್ತೀನಿ, ಎಲ್ಲ ಚೆನ್ನಾಗಿದಾರಂತೆ. ಚೆನ್ನಾಗಿ ಮಾತಾಡಿಸಿ ಏನ್ ಕಳ್ಕೊಂಡ್ಬಿಡುವಂಥದ್ದು? ಕುರುಹು ಘನವೋ ಲಿಂಗ ಘನವೋ ಅರಿವುಳ್ಳವರು ಹೇಳಿರೆ, ದಟ್ ಇಸ್ ದ ಎಸೆನ್ಸ್. ಇಷ್ಟಲಿಂಗ 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 ಅನ್ಕೊಂಡು ಏನೂ ಆಗುವಂಥದ್ದಲ್ಲ. ನಮಗೆ ಅದರಲ್ಲಿ ಇರುವಂತಹ ಸತ್ವ ಏನು ಅನ್ನೋದು ಗೊತ್ತಾಗದೆ ಇರೋ ತನಕ ಏನೂ ಆಗುವುದಿಲ್ಲ. ಮರಹು ಕವಿದಹುದೆಂದು ಕುರುಹ ತೋರಿದನಲ್ಲದೆ ಅರಿದರಿವ ಮರೆದರೆ ಕೂಡಲ ಚೆನ್ನ ಸಂಗಯ್ಯಂಗೆ ಅವನು ಅಂದೇ ದೂರ. ಮರವು, you have forgotten what your true essence is, and therefore as a way of reminder I will give you this as a symbol. Use this to remind yourself that the divinity is inside you. That is the essence of it. ಮರಹು ಕವಿದಹುದೆಂದು ಕುರುಹ ತೋರಿದನಲ್ಲದೆ ಅರಿದರಿವ ಮರೆದರೆ, ಅದರಿಂದ ಬಂದಿರುವಂತಹ ಜ್ಞಾನ, ಆ ತಿಳುವಳಿಕೆ, ಆ ಜ್ಞಾನವನ್ನೇ ನಾವು ಮರೆತು ಬಿಟ್ರೆ, ಅರಿದ ಅರಿವು, ಅರಿದರಿವ ಮರೆದರೆ ಕೂಡಲ ಚೆನ್ನ ಸಂಗಯ್ಯಂಗೆ ಅವನಂದೇ ದೂರ. ಅವತ್ತೇನೆ ಯು ಹ್ಯಾವ್ ಡಿಸ್ಟೆನ್ಸ್ಡ್ ಯೋರ್ ಸೆಲ್ಫ್, ಯು ಹ್ಯಾವ್ ಲಾಸ್ಟ್ ಯೋರ್ ವೇ. We have to think about that. That is the essence behind all of these things. How are we treating each other? Very symbolic gestures allalla. Let's think about how are we really connecting to one another, our parents, our friends, our elders, our fellow human beings, the world, the nature, the environment. ಅಂಗವಾವುದು ಲಿಂಗವಾವುದೆಂದು ಅವರೆತ್ತ ಬಲ್ಲರು ಅಂತ ಇನ್ನೊಂದು ವಚನದಲ್ಲಿ, ಇದನ್ನೇ ಎಷ್ಟು ವಚನದಲ್ಲಿ ಇದನ್ನ ಹೇಳಿದ್ದಾರೆ ಗೊತ್ತಾ ಚನ್ನಬಸವಣ್ಣನವರಂತೂ. ಇದ್ರ ಮೇಲೇನೆ ನಿಮಗೆ ಏನಿಲ್ಲ ಅಂದ್ರೂ ಚನ್ನಬಸವಣ್ಣನವರ ವಚನ ಸಂಪುಟದಲ್ಲಿ ಸುಮಾರು ಒಂದು 10 ವಚನಗಳು ಸಿಗುತ್ತೇನೋ, ಅದರಲ್ಲಿ ಆಯ್ದುಕೊಂಡು ನಾವು ಒಂದಷ್ಟನ್ನ ಹಾಕಿರುವಂತದ್ದಿಲ್ಲ. ದ ಎಸೆನ್ಸ್ ಬಿಹೈಂಡ್ ಎವ್ರಿಥಿಂಗ್ ಇಸ್ ದಿಸ್: ಕುರುಹು ಘನವೋ ಲಿಂಗ ಘನವೋ, ಆ ನಿತ್ಯ ವಿವೇಕ. ಎಲ್ಲ ಮುಗಿದು ಹೋಗಾದ್ಮೇಲೆ ಫೋಟೋಗಳನ್ನ ಇಟ್ಟುಕೊಂಡು, ತಿಥಿಗಳನ್ನ ಮಾಡ್ಕೊಂಡು, ತಿಥಿ ಊಟಗಳನ್ನ ಮಾಡ್ಕೊಂಡು ಕಣ್ಣೀರು ಸುರಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇರುವಾಗ ನಾವು ಅವರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೇವೆ, ಅದು ಪ್ರತಿಯೊಬ್ಬರಿಗೂ ಸಲ್ಲುವಂಥದ್ದು, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುವಂಥದ್ದು, ಅದಕ್ಕೂ ಮುಂಚೆ ನಾವು ಫಾಲೋ ಮಾಡ್ಬೇಕಾಗಿರುವಂಥದ್ದು. That is the significance here. ಇಷ್ಟನ್ನ ನೋಡಿ ಹಿಂದಿನ ಸತಿ ಕೂಡ ಸುಮಾರಷ್ಟು ಇನ್ನ ಪ್ರಶ್ನೆಗಳೆಲ್ಲ ಇತ್ತು ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಪ್ರಶ್ನೆಗಳನ್ನು ಕೂಡ ಮತ್ತೆ ಏನಾದ್ರು ಇತ್ತು ಅಂದ್ರೆ ಇವತ್ತು ಒಂದಷ್ಟು ಸಮಯವನ್ನ ಅದಕ್ಕೇನೆ ಮೀಸಲಾಗಿಡೋಣ ಅಂತ ಅನ್ಕೊಂಡಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಆಗಲೇ ಹೇಳದ ಹಾಗೆ ನಾವು ದೇವಾಲಯ ಸಂಸ್ಕೃತಿ, ಅದರ ಹಿನ್ನೆಲೆಯಲ್ಲಿ ಆಗಮಗಳನ್ನ ಕುರಿತಾಗಿ ಒಂದಷ್ಟು ವಿಚಾರವನ್ನ, ಅದನ್ನ ಕುರಿತು ಒಂದಷ್ಟು ಚಿಂತನೆಯನ್ನ ಮಾಡೋಣಂತೆ. ಅದರಲ್ಲಿಯೂ ಕೂಡ ಆಗಮಗಳಲ್ಲಿ ಬರತಕ್ಕಂತಹ ಶಿಲ್ಪಶಾಸ್ತ್ರ, ದೇವಾಲಯ ನಿರ್ಮಾಣ, ಅದರ ಹಿಂದಿನ ತತ್ವ ಏನು, ಯಾತಕ್ಕೋಸ್ಕರವಾಗಿ, and again from a socio-economic aspect as well as cultural and religious aspect. We will look at all of those things, and then we will understand how that evolved and in some cases degenerated over a period of time,
ಅಂಡ್ ಹೌ ವಾಸ್ ದಿಸ್ ಹೋಲ್ ಆಸ್ಪೆಕ್ಟ್ ಆಫ್ ಸ್ಥಾವರ ಜಂಗಮಾತ್ಮಕವಾಗಿರುವಂತದ್ದು ಆ ಬ್ಯಾಲೆನ್ಸ್ ಅನ್ನ ಯಾತಕ್ಕೋಸ್ಕರವಾಗಿ ತರಲಿಕ್ಕೆ ಪ್ರಯತ್ನ ಪಟ್ಟದ್ದು ಅನ್ನುವುದೆಲ್ಲವನ್ನ ಕೂಡ ಮುಂದಿನ ಸ್ಥಿತಿಯಲ್ಲಿ ನಾವು ಅದನ್ನ ಕುರಿತು ಚಿಂತನೆಯನ್ನ ಮಾಡೋದಾಗುತ್ತೆ. ಈಗ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಖಂಡಿತ, ಅಥವಾ ನಿಮ್ಮ ವಿಚಾರಗಳು ಏನಾದ್ರೂ ಇತ್ತು ಅಂದ್ರೆ ಖಂಡಿತ ಹಂಚಿಕೊಳ್ಳುವುದು. ಶರಣ. ಧನ್ಯವಾದಗಳು ಪ್ರವೀಣ್ ಅವರೇ. ಸೊ ಭಕ್ತಿಯ ಮೇಲೆ ಇರುವ ಘನವಾದ ವಿಚಾರವನ್ನು ತುಂಬಾ ಅರ್ಥಪೂರ್ಣವಾಗಿ ನಮಗೆಲ್ಲ ತಿಳಿಯುವ ಹಾಗೆ ಇವತ್ತು ವಿವರಿಸಿದ್ರಿ. ಸೊ ನಿಮ್ ವಿಚಾರಗಳನ್ನ ಇವಾಗ ಕೇಳ್ಬೋದು ಎಲ್ರು. ಇಲ್ಲ ಲಾಸ್ಟ್ ಟೈಮ್ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ, ತುಂಬಾ ಟೈಮ್ ಆಗಿತ್ತು. ಇವಾಗ ಮತ್ತೆ ಕ್ವಶನ್ಸ್ ಅನ್ನು ಕೇಳ್ಬೋದು ಪ್ರವೀಣ್ ಅವರಿಗೆ. ಓಕೆ, ಹೇಳಿ ಶ್ರೀಶೈಲ್ ಅವ್ರ, ನಿಮ್ಮ ವಿಚಾರ ಏನಾದ್ರು ಹಂಚ್ಕೊಳ್ಳೋದಿತ್ತು ಅಂದ್ರೆ ಹಂಚ್ಕೋಬಹುದು. ಅಥವಾ ಬೇರೆದವ್ರು ನಿಮ್ ವಿಚಾರ ಹಂಚ್ಕೋದಿದ್ರೆ ಹಂಚ್ಕೋಬಹುದು. ಇಲ್ಲ ಚೆನ್ನಾಗಿ ಹೇಳಿದ್ರು ಪ್ರವೀಣ್ ಅವರು. ಸೊ ಏನಾಗಲ್ಲ, ಪ್ರತಿ ವಾರದಂತೆ ಈ ವಾರ ಒಂದು ವೈಶಿಷ್ಟ್ಯಮಯವಾದಂತಹ ಟಾಪಿಕ್ ಮೇಲೆ ಅವ್ರು ಮಾತಾಡಿದ್ರು. ಎರಡು ಮಾತಿಲ್ಲ, ಆದ್ರೆ ಪ್ರಶ್ನೆಗಳು ಹಾಗೆ ಇರುತ್ತೆ. ಅದ ಪ್ರಶ್ನೆಗಳಿಗೆ ಉತ್ತರನೂ ಸಿಗುತ್ತೆ, ಕೆಲವೊಂದು ಉತ್ತರನ ನಾವೇ ಹುಡ್ಕೋಬೇಕಾಗತ್ತೆ. ಅವರವರ ಅನುಭವದ ನೆಲೆಯಲ್ಲಿ ಏನು ದರ್ಶನ ಆಗ್ತೈತಿ ಅದೇ ನಮಗೆ ಉತ್ತರ ಆಗ್ತೈತಿ. ಯಾಕಂದ್ರೆ ಸಾಕಷ್ಟು ಜನ ಶರಣರು ಕೂಡ ಇವ್ರು ಹೀಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು ಅಂತ ಮಾಡ್ಲಿಲ್ಲ. ಅವರು ನಾನು ಏನ್ ಹೇಳ್ತೀನಿ ಅದು ಹೇಳಿದ್ರು ತಮ್ಮ ಅನುಭವದ ನೆಲೆಯಲ್ಲಿ. ದಟ್ಸ್ ವಾಟ್ ದ ವಚನ. ದಿಸ್ ಇಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್, ದಿಸ್ ಇಸ್ ವಾಟ್ ಮೈ ಥಾಟ್, ದಿಸ್ ಇಸ್ ವಾಟ್ ಮೈ ಅನುಭವ. ಅನುಭವ ಮತ್ತು ಅನುಭವ ಸ್ವಲ್ಪ ವ್ಯತ್ಯಾಸ ಅಲ್ಲಿ. ಯಾವ್ದು ನಾನು ಅನ್ನೋದು ಬಿಟ್ಟು ಅನುಭವಿಸ್ತೀನಿ ಅದು ಅನುಭವವಾಗ್ತದೆ. ಈಗ ಉದಾಹರಣೆಗೆ ನನಗೆ ಕೈ ಸುಟ್ಟಿತು, ಕಾಲು ಸುಟ್ಟಿತು, ಇವರಿಂದ ನಾನು ಇಷ್ಟು ಅನುಭವಿಸಿದೆ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ನಾನು ಅನ್ನೋದು ಇರ್ತೈತಿ. ಬಿಕಾಸ್ ಐ ಆಮ್ ದ ಪರ್ಸನ್ ಫೇಸಿಂಗ್ ದೋಸ್ ಸರ್ಕಮ್ಸ್ಟೆನ್ಸಸ್ ಅಂತಿರುತ್ತೆ. ಆದ್ರೆ ಇವೆಲ್ಲ ದೈವತ್ವದಲ್ಲಿ ಬರುತ್ತೆ. ದಿವ್ಯ ಅನುಭೂತಿ ಅಥವಾ ಸ್ವಾನುಭೂತಿ ನಾವೇನಂತೀವಿ, ಆ ಅನುಭವದಲ್ಲಿ ನಾನು ಅನ್ನೋದು ಇರೋಲ್ಲ. ಏನಿರುತ್ತೆ ದಿವ್ಯ ದರ್ಶನ, ದೈವವನ್ನು ನಾನು ಹೇಗೆ, ಹೌ ಐ ಕ್ಯಾನ್ ಗ್ರಾಸ್, ಹೌ ಐ ಕ್ಯಾನ್ ಇಂಟರ್ಪ್ರೇಟ್, ವಾಟ್ ಎಕ್ಸ್ಪೀರಿಯನ್ಸ್ ಐ ಫೀಲ್, ವಾಟ್ ಚೇಂಜಸ್ ಇಟ್ ಬ್ರಿಂಗ್ಸ್ ಇನ್ ಮೀ, ಅದು ಅನುಭವವಾಗುತ್ತೆ. ಅದು ನಾವು ಶರಣರ ಒಂದೊಂದು ಹಂತದಲ್ಲಿ ಒಂದೊಂದು ಶರಣರದ ಅನುಭವವನ್ನು ಒಂದೊಂದು ರೀತಿ ನಾವು ನೋಡ್ತೀವಿ. ಬಟ್ ಓವರ್ ಆಲ್ ನೀವು ನೋಡಿದ್ರೆ ಅದು ಅನುಭವ ಅನ್ನೋದೇನದಲ್ಲ, ದಿವ್ಯ ಅನುಭೂತಿಯನ್ನು ನಾವು ಕರೀತೀವಿ, ಅದು ಒಂದೇ ಇರ್ತೈತಿ. ಆದ್ರೆ ಹೇಳೋ ಭಾಷೆ ಬೇರೆ ಆದ್ರೂ ಕೂಡ ಅದು ದಿವ್ಯವಸ್ಥೆಯನ್ನು ನಾವೇನು ಅನುಭವಿಸ್ತೀವಿ ಅದು ಒಂದೇ ಇರ್ತೈತಿ. ಅದೇನು ಪ್ರಶ್ನೆಗಳು ಬಾಳಿ ಇರ್ತಾವ ಬಿಡ್ರಿ, ಆದ್ರೆ ಪ್ರಶ್ನೆ ಬಿಟ್ಟು ಸಾಧನಾ ಪಥದಲ್ಲಿ ಸಾಗಿದ್ರೆ ನಮಗದು ನಮ್ಮ ಅನುಭವ ನಮಗೆ ಉತ್ತರ ಹುಡುಕಿ ಕೊಡು. ಬಹಳ ಸಂತೋಷ. there are a lot of people, I will leave the forum to them to question. ಇಲ್ಲ ಬಿಡಿ, ಪ್ರತಿ ಸರಿನು ಪ್ರತಿ ವಾರನೂ ನೀವು ಹೇಳ್ದಂಗೆ ಅದೊಂದು ವೈಚಾರಿಕ ಚಿಂತನೆ ನಮ್ಮ ಶರಣರ ಫಿಲಾಸಫಿ ಒಳಗಿತ್ತು. ಆ ಒಂದು ವೈಚಾರಿಕ ಚಿಂತನೆ ಇನ್ನೂ ಅದು ಡೀಪ್ ಆಗ್ತಾನೆ ಹೋಗ್ತಾ ಇದೆ. ಅದು ಅರ್ಥನೂ ಕರೆಕ್ಟ್ ಚೆನ್ನಾಗಿ ಆಗ್ತಾ ಇದೆ ಆಕ್ಚುಲಿ. ಸೊ ಪ್ರವೀಣ್ ಅವರೇ, ಯಾಕೆಂದ್ರೆ ಎಲ್ಲಾ ಧರ್ಮ ಗ್ರಂಥಗಳು ದೇವ್ರ ಹಾಗೆ ದೇವ್ರ ಹೀಗೆ ಅಂತ ಹೇಳ್ತಾ ಬರುತ್ತೆ. ಇದು ಒಂದೇ ನಮ್ದು ವಚನ ಶಾಸ್ತ್ರ ಹೇಳುತ್ತೆ, ದೇವ್ರೆ ನೀ ಹೇಗಿದ್ದಿ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ನಾನು ಒಲಿದಂತೆ ಹಾಡುವೆನು. ಹಾಗೆ ಅಂದ್ರೆ ದೇವ್ರಿಗೆ ಕನ್ನಡ ಕಲಿಸಿದವರು ವಚನವಾದಿ ಶರಣರು, ಬಸವಾದಿ ಶರಣರು ಅಂತ ನಾವು ಹೇಳ್ತೀವಿ. ಬಟ್ ಅದೇ ರೀತಿ ಎಲ್ಲವೂ ಗ್ರಂಥಗಳನ್ನ ನೀವು ನೋಡಿದ್ರೆ ದೇವ್ರು ಹಾಗೆ ಹೇಳಿದ ಹೀಗೆ ಹೇಳಿದ ಅಂತ ಬರುತ್ತೆ. ಆದ್ರೆ ಇಲ್ಲಿ ನಾನು ದೇವನನ್ನ ಕುರಿತು ಏನ್ ಹೇಳ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಇಲ್ಲ ಅದನ್ನ ಕರೆಕ್ಟ್ ಬಿಡಿ, ಪ್ರತಿ ವಾರ ಇವರು ಒಂದೊಂದು ವಚನಗಳು ಹೇಳ್ದಂಗೆ. ಯಾಕಂದ್ರೆ ಯಾವ ವಚನಗಳು, ಮೋಸ್ಟ್ ಆಫ್ ದ ವಚನಸ್ ಆರ್ ನ್ಯೂ ಟು ಅಸ್. ಸೊ ಹಿಂಗಾಗಿ ಅದೊಂದು ನೋಡ್ದಂಗೆ ಅದು ಎಷ್ಟು ಸತ್ಯ ಅಲ್ಲ ಅಂತ ಅನ್ಸುತ್ತೆ. ಅದು ಅಲ್ಲಂ ಪ್ರಭುಗಳಾಯ್ತು, ಚೆನ್ನಬಸವಣ್ಣ ಅವ್ರದ್ದಾಯ್ತು. ಸೊ ಒಳ್ಳೆ ವಚನಗಳು. ವಚನಗಳಲ್ಲಿ ಅದೇ 3-4 ಅಂಶಗಳು ಇರ್ತಾವ. ಒಂದು ಶಬ್ದಾರ್ಥ, ಎರಡನೇದು ಭಾವಾರ್ಥ, ಮೂರನೇದು ಸಾಮಾಜಿಕ ಅರ್ಥ, ನಾಲ್ಕನೇದು ಆನುಭವಿಕ ಅರ್ಥ. So we need to look Vachana into all the 360-degree perspective. Correct. Then we try to grasp the gist of it. Yes, the essence. Yes, absolutely. ನಿಜ ಬಿಡ್ರಿ, ಶಬ್ದಾರ್ಥ ಅಷ್ಟೇ ಹೋಗ್ಬಿಟ್ರೆ ಬಹಳ ಕಷ್ಟ. ಶಬ್ದಾರ್ಥದಿಂದ ಆದ್ರೂ ಶುರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಹೋಗೋದಿಲ್ಲ. ಅಯ್ಯೋ ನಮ್ಗೆ ಅರ್ಥ ಆಗೋದಿಲ್ಲ ಬಿಡಿ ಅಂತ.
ಕನ್ನಡ ಅಷ್ಟು ಸುಲಭವಾಗಿ ಸರಳವಾಗಿ ಕನ್ನಡದಲ್ಲಿ ಬರೆದು ಬಿಟ್ರು ಅಂತೆಲ್ಲ ಹೇಳ್ಬಿಡ್ತೀವಿ. ಸರಿ ಓದಿ ಅಂತಂದ್ರೆ ನಿಜ. ಹೌದು, ಓದಿ ಅರ್ಥ ಆಗೋದು ದೂರದಿಂದ. ಕರೆಕ್ಟ್. ಓಕೆ, ಮತ್ತೆ ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಸೊ ದಾದವ್ರ ಏನಾದ್ರು ಕ್ವಶನ್ಸ್ ಇದೆ ರೀ? ಲಾಸ್ಟ್ ಟೈಮ್ ಕೇಳ್ತಾ ಇದ್ರಿ. ನಂದೇನು ಕ್ವಶನ್ಸ್ ಏನಿಲ್ಲ, ಸಾರಿ. ಆದ್ರೆ ಇದು ಒಂದು ಏನಂತಂದ್ರೆ, ಲಾಸ್ಟ್ ವೀಕ್ ಯಾರೋ ಒಬ್ರು ಕ್ವಶನ್ಸ್ ಕೇಳಿದ್ರು ಇದ್ರ ಬಗ್ಗೆ, ದೇವರ ದಾಸಿಮಯ್ಯ ಅವ್ರ ಬಗ್ಗೆ. ಅದು ಕ್ವಶನ್ ಏನಂತಂದ್ರೆ, ಅವರು ದೇವರ ದಾಸಿಮಯ್ಯ ಅವರು ಎಲ್ಲರಿಗಿಂತ ಹಿರಿಯರು. ಅವರು ಏನೋ ಮೊದಲು ವಚನ ಬರೆದ್ರು. ಅವ್ರು ಯಾಕೆ ಪ್ರಸಿದ್ಧ ಆಗ್ಲಿಲ್ಲ, ಬಸವೇಶ್ವರ ಅವ್ರು ಯಾಕೆ ಹೆಚ್ಚು ಪ್ರಸಿದ್ಧ ಆದ್ರು ಅಂತ ದಟ್ ವಾಸ್ ದಿ ಕ್ವಶನ್. ಐ ವಾಸ್ ನಾಟ್ ಶೂರ್ ಬಟ್ ಹೌದಾ. ಸೊ ಅದು ಕ್ವಶನ್, ಇಫ್ ದಟ್ ದ ಕ್ವಶನ್ ವಾಸ್ ಲೈಕ್ ದಟ್, ದೆನ್ ಬಸವೇಶ್ವರದ್ದು ಒಂದು ವಿಶೇಷ ಏನು ಅಂತಂದ್ರೆ, ಈಗ ಜ್ಞಾನದಲ್ಲಿ ಅಲ್ಲಮ ಪ್ರಭುಗಳು ಬಹಳ ಜ್ಞಾನವಂತರು, ಚನ್ನಬಸವಣ್ಣನವರು ಜ್ಞಾನವಂತರು, ಬೇರೆ ಬೇರೆ ಶರಣರು ಕೆಲವೊಂದು ಬೇರೆ ಬೇರೆ ಇದು ಸಾಮರ್ಥ್ಯ ಇತ್ತು. ಆದರೆ ಒಂದು ಬಹಳ ವಿಶೇಷ ಏನು ಬಸವೇಶ್ವರದ್ದು ಅಂತಂದ್ರೆ, ಸಂಘಟನಾಶೀಲ ಶಕ್ತಿ. He is the one who collected all the ಶರಣಾಸ್ at one place. ಅವರು ಮ್ಯಾಗ್ನೆಟ್ ಇದ್ದ ತರ. ಅವ್ರಿಗೆ ಒಂದು ಅಡ್ವಾಂಟೇಜ್ ಏನಿತ್ತು, ಅವರು ಒಂದು ಸ್ಥಾನದಲ್ಲಿದ್ದರು, ಒಂದು ಪವರ್ದಲ್ಲಿದ್ದರು. ಅದು ಇದ್ದು ಎಲ್ಲರನ್ನು ಒಂದು ಕಡೆ ಒಟ್ಟುಗೂಡಿಸಿ ಅವರಲ್ಲಿ ಇರುವಂತ ಒಂದು ಸಾಮರ್ಥ್ಯವನ್ನು ಹೊರಗೆ ತರುವಂತ ಪ್ರಯತ್ನ ಬಸವಣ್ಣನವ್ರು ಮಾಡಿದ್ರು. ಹೀಗಾಗಿ ನಾವು ಈ ಶರಣ ಕ್ರಾಂತಿ ಏನೇ ತಗೊಂಡ್ರು ಬಸವಣ್ಣನವರೇ ಅದಕ್ಕೆ ಮೂಲ ಪುರುಷ. ಹೀಗಾಗಿ ಈಗ ನಾವು ಶರಣ ಸಂಸ್ಕೃತಿಗೆ ನೀವು ಫಸ್ಟ್ ಲೆಸನ್ ಅಂತಂದ್ರೆ ಬಸವೇಶ್ವರ ಬಸವೇಶ್ವರದಿಂದನೇ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಇವನ್ ಕೆಲವರು ಹಿರಿಯರಿದ್ರು, ಕೆಲವರು ಕಿರಿಯರಿದ್ರು, ಕೆಲವರು ಅವ್ರಿಗಿಂತ ಹೆಚ್ಚಿನ ಜ್ಞಾನವಂತರು ಇದ್ದರೂ ಸಹಿತ ಬಸವೇಶ್ವರರು ಅದರದ ಪ್ರಧಾನ ಸೂತ್ರಧಾರಿ ಅಂತ ಹೇಳ್ಬೋದು. ದಟ್ ಇಸ್ ದ ರೀಸನ್ ವೈ ವಿ ಮೆನ್ಷನ್ ಬಸವೇಶ್ವರ ಫಸ್ಟ್ ದೆನ್ ದೇವರ ದಾಸಿಮಯ್ಯ. ದೇವರ ದಾಸಿಮಯ್ಯ ಇಸ್ ಆಲ್ಸೋ ಕಾಲ್ಡ್ as ಜೇಡರ ದಾಸಿಮಯ್ಯ ಅಂತ ಅಂತಾರೆ. ಇನ್ಫ್ಯಾಕ್ಟ್ ಇನ್ ಎನಿಥಿಂಗ್ ಇಫ್ ಯು ಸಿ, ಇವಾಗ ನೀವು ಯಾವುದೇ ಒಂದು ಚಿಂತನೆ ಸಂಸ್ಕೃತಿಯನ್ನ ತಗೊಳ್ಳಿ. ಈಗ ಶಂಕರಾಚಾರ್ಯರು ಕೂಡ ಅವರ ಗುರುಗಳು ಗೋವಿಂದ ಭಗವತ್ಪಾದರು. ಅವರು ಹೇಳಿದಂತಹ ಕೇವಲ ದ್ವೈತಕ್ಕೆ ಅದಕ್ಕೆ ಆ ಒಂದು ಪ್ರಖರತೆಯನ್ನ ತಂದುಕೊಟ್ಟದ್ದು ಶಂಕರಾಚಾರ್ಯರು. ಅದ್ವೈತ ಅಂದ ತಕ್ಷಣ ಶಂಕರಾಚಾರ್ಯರು ಅಂತೀವಿ, ಬಟ್ ಶಂಕರಾಚಾರ್ಯರು ಗೋವಿಂದ ಭಗವತ್ಪಾದರಿಂದ ಅವರು ತಿಳ್ಕೊಂಡು ಅದನ್ನ ಪ್ರಚುರಪಡಿಸಿದ್ರು. ಅದೇ ರೀತಿ ನಿಮಗೆ ವಸುಗುಪ್ತರಿಂದ ಶಿವಸೂತ್ರಗಳು ಅಥವಾ ಈ ಕಾಶ್ಮೀರ್ ಶೈವಿಸಂ ಅಂತ ಏನ್ ಹೇಳ್ತಾರಲ್ಲ, ಪ್ರತ್ಯಭಿಜ್ಞಾ ಶೈವ ದರ್ಶನ, ಆ ಪ್ರತ್ಯಭಿಜ್ಞಾ ಶೈವ ದರ್ಶನದ ಹಿಂದೆ ಇರತಕ್ಕಂತಹ ಶಿವಸೂತ್ರಗಳು ವಸುಗುಪ್ತನದು. ಆದರೆ ಆ ಪ್ರತ್ಯಭಿಜ್ಞಾ ಶೈವ ದರ್ಶನಕ್ಕೆ ಕಾರಿಕೆಗಳನ್ನೆಲ್ಲವನ್ನ ಬರೆದು, ಟೀಕೆಗಳನ್ನ ಬರೆದು, ಅದಕ್ಕೆ ಸರ್ವ ವ್ಯಾಪಕತ್ವವನ್ನ ತಂದುಕೊಟ್ಟದ್ದು ಅಭಿನವಗುಪ್ತ. ಕಾಶ್ಮೀರ್ ಶೈವಿಸಂ ಅಂದ ತಕ್ಷಣ ಅಭಿನವಗುಪ್ತನ ಚಿತ್ರ ಬರುತ್ತೆಯೇ ಹೊರತು ವಸುಗುಪ್ತನದೆಲ್ಲ ಅಷ್ಟಕ್ಕೆ ಹೆಚ್ಚು ಜನಕ್ಕೆ ತಿಳಿದಿರುವಂತದ್ದಲ್ಲ. ಆ ರೀತಿ ಇದೆಲ್ಲವೂ ಕೂಡ ಅಂದ್ರೆ ಪಾಪ ಬಸವಣ್ಣ ಅವರಲ್ಲಂತೂ ಒಂದಿಷ್ಟು ಮಾತ್ರವೂ ಕೂಡ ಲವಲೇಶದಷ್ಟು ಕೂಡ ನನ್ನಿಂದ ಅಂತ ಬಂದಿತ್ತು. ಸಮಾಜ ಗೌರವಿಸುತ್ತೆ, ಸಮಾಜ ಗುರುತಿಸುತ್ತೆ, ಅಷ್ಟೇನೆ. ಅದು ಸಮಾಜದ ಮೇಲೆಯೇ ಹೊರತು ಬಸವಣ್ಣನವ್ರ ಮೇಲಲ್ಲ. ಒಂದಿಷ್ಟು ಇಲ್ಲ, ಯಾರ ಮೇಲೆ ದಾದಾ ಅವರ ಪ್ರಶ್ನೆಗೆ ಬಂದಿದ್ದು, ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಇಬ್ರು ಬೇರೆ ವ್ಯಕ್ತಿಗಳು. 12ನೇ ಶತಮಾನದಲ್ಲಿದ್ದಂತ ಜೇಡರ ದಾಸಿಮಯ್ಯನವರು, ಅವರು ಶರಣರು, ಅವರು ವಚನಗಳು, ಅವರು ಬಸವಣ್ಣವ್ರಕ್ಕಿಂತ ಸುಮಾರು 30 ವರ್ಷ ದೊಡ್ಡವರು. ಅವ್ರಕ್ಕಿಂತ ಮುಂಚೆ ಕುಂದುಗೋಳಿ ಕೇಶಿರಾಜ ಅಂತ ಬರ್ತಾನೆ, ಅವರು ವಚನಗಳು ಇವೆ ಸುಮಾರು.
ಅವರಾದ ನಂತರ ಜೇಡರ ದಾಸಿಮಯ್ಯನವರು ಬಂದ್ರು. ಹೀಗಾದ್ರೆ ದೇವರ ದಾಸಿಮಯ್ಯ ಯಾರು? ದೇವರ ದಾಸಿಮಯ್ಯ ಅವರು ಏನಂತೀರ, ಹಿ ಇಸ್ ಹೆಡ್ ಆಫ್ ದ ಆರ್ಮಿ ಅರೌಂಡ್ 15ನೇ ಶತಮಾನದಲ್ಲಿ. ಕೇಶಿರಾಜನದ ಕುಂದಗೋಳಿ ಕೇಶಿರಾಜ, ಕೊಂಡಗುಳಿ ಕೇಶಿರಾಜ, ಹೌದು, ಮುಂಚೆ ಕೂಡ ಇದ್ದದ್ದು. ಹೌದು. ಇವ್ರದ್ರಲ್ಲಿ ಬಸವಣ್ಣನವರ ವಚನಗಳಲ್ಲಿಯೇ ದಾಸಿಮಯ್ಯನವರ ಪ್ರಸ್ತಾಪ ಬರುತ್ತೆ, ಜೇಡರ ದಾಸಿಮಯ್ಯನವರ ಪ್ರಸ್ತಾಪ ಬರುತ್ತೆ. ಹೌದು ಹೌದು. ಹೀಗಾಗಿ ಅವರು ಬಸವಣ್ಣವ್ರಕ್ಕಿಂತ ಪೂರ್ವದಲ್ಲಿ ಆದವರು ಅಂತ ಹೀಗೆ. ಅಂದ್ರೆ ದೇವರ ದಾಸಿಮಯ್ಯ 15ನೇ ಶತಮಾನದಲ್ಲಿ ಹೇಳ್ತಾರೆ. ದೇವರ ದಾಸಿಮಯ್ಯ ಅವರು ಏನಂತಿರೋದು, ಆರ್ಮಿ ಹೆಡ್ ಇದ್ರು ಅವರು, ದಂಡನಾಯಕ. ಅದೇ 15th ಸೆಂಚುರಿನಲ್ಲಿ, ಅಂದ್ರೆ ನಾಟ್ 15th ಸೆಂಚುರಿ ಇಲ್ಲ, 15th ಸೆಂಚುರಿಯಲ್ಲಿ. ಜೇಡರ ದಾಸಿಮಯ್ಯ 12ನೇ ಶತಮಾನ, ಬಸವಣ್ಣವ್ರಕ್ಕಿಂತ ಸುಮಾರು 30 ವರ್ಷ ದೊಡ್ಡವರು. ಸುಗ್ಗಳೆ ಮತ್ತು ಜೇಡರ ದಾಸಿ, ದುಗ್ಗಳೆ ಅಂತಂದ್ಬಿಟ್ಟು ಎರಡೂ ಹೆಸರುಗಳನ್ನ ಅವ್ರ ಹೆಂಡತಿಗೆ ಹೇಳ್ತಾರೆ. ಹೌದು, ಅವ್ರ ವಚನನೂ ಇವೆ. ಅವ್ರಿನ್ನ ಬಸವಣ್ಣನವ್ರು ಇದ್ದಾಗ ಇದ್ರು ವೈಫ್ ಅಂತ ಇದೆ ಅಲ್ಲ ರೀ, ಅಂದ್ರೆ 12th ಸೆಂಚುರಿ ಒಳಗಡೆನೂ ವೈಫ್ ಇದ್ರು ಅಂತ. ಹೌದು, ಇದ್ರು. ಆದ್ರೆ ಜೇಡರ್ ದಾಸಿಮಯ್ಯನವರು ಲಿಂಗೈಕ್ಯರಾಗಿದ್ದರು ಬಸವಣ್ಣವರು ಪ್ರಚಲಿತಕ್ಕೆ ಬರೋಕ್ಕಿಂತ ಮುಂಚೆ. ಯಾಕಂದ್ರೆ ದುಗ್ಗಳೆ ಅವರ ವಚನದಲ್ಲಿ ಬಸವಣ್ಣವ್ರದ್ದು ತುಂಬಾ ಇದನ್ ಮಾಡಿದ್ರು, ಅವರು ಮೆನ್ಷನ್ ಮಾಡಿದ್ದಾರೆ. ಬಸವಣ್ಣವ್ರ ಬಗ್ಗೆ ವಚನಗಳು ಬಹಳ ಇದೆ ದುಗ್ಗಳೆ ಅವ್ರ. ಓಕೆ, ಮತ್ತೆ ಯಾರಿಗಾದ್ರೆ ಏನಾದ್ರು ಕ್ವಶನ್ಸ್ ಇದೆನಾ? ಇಲ್ಲ ಅಂತ ಅನ್ಕೋತೇನೆ. Questions ಹೇಳಿ. One small addition to what Mr. Praveen was talking about. I cannot talk Kannada, so No, yeah, you can speak in English. So the point that Praveen ji touched upon, right, on the seriousness of that the Veerashevas took in the past. Okay. About when if at all Ishtalinga falls down from the hand, people used to go and self-sacrifice themselves and all that, right? So those things have happened, but when you look back at the original texts from the past, I'll read something. This is from the Karanagama. Yeah. Katat pramadava shatat chutam lingamadha patet tada vai kimnu kartavyam prajaschittam vadasvame. This is what Devi is asking, Parvati is asking. Yeah. And Shiva is responding, Mahadeva Vacha. Pramadeva yada lingam nijahasta dadapatet gruhitva tattada yapyam moolamashtottaram shatam. So if it falls down, just take it, put it in your hand and do japa of Panchakshari for 108 times. You are done with it. Don't worry too much about it. Exactly. The reason why it came up like that, I think, I mean, this is just a guesswork, right? We cannot say why it came up. The seriousness of leaving. I mean, it actually goes further. Actually, yeah. I'll read one more thing, and then she asks if there is any dosha that happens. Like you were talking about, if the linga itself degenerates or something happens to it, what should I do? Then he says, if even for in case the linga gets bhanga, right? For example, Guru Dattasya lingasya bhango lopo athava bhavet kimnu kartavyam tada deva krupaya tanni bodame. That's what Devi is asking. Yeah. Then Mahadeva says, hantate katayamidam rahasyamapi suvrate, hey suvrata. If it breaks down, for example, for some reason, then dvitri khandataya bhange bhadva sarcharas senatu kruta tattva kalanyasam pujaye davisheshatah. That so means simple. Just join them, put it together, and start worshipping linga. Exactly. Okay. That's very straightforward. Yeah. It is not new. This is coming like very, very long ago from the Karanagama itself. Yeah. I mean, Agamas, we don't know when they were written. I mean, these are like definitely. We will talk about that next week. Yeah. We'll cover the Shaivagamas and all the way from Vatula to everything, the 28 Shaivagamas. We'll talk about that. But yeah, you're right. Yeah. You're absolutely right. So basically, there are, I think
the reason why people were getting very serious about it, I'll give you an example. So in one of our local the get-togethers in Georgia, kids were sitting down, and we do Ishtalinga Puja to begin with, right? Right. So one of the kids was putting the Ishtalinga in a bowl, and she's rotating the linga as if she's playing with a small toy or something like that. Yeah. So when things get to that level, like you were talking about it as well, that you have to take it seriously, but you cannot be so serious that you commit suicide. Right? True. But on the other hand, how do you tell? People were simple at that point of time. They had this black and white kind of opinions, and in those days. So it was very hard to explain them. Then if you give them that fear of death, they'll be very careful with Linganta. Otherwise, if you give them that concession that, hey, it can fall down, you take it in hand and put it and do it, every day it will fall down, because they'll be sleeping they are going to be careless about it. That's why I said at the beginning itself that when it comes to practices are always bound between the aspects of time and space. Which period are you in? Where are you? And by that, it's not just about the geographical aspect and the timeline, periodic timeline. It is also about where are you in your own understanding? Where are you in your own maturity? So when we talk about time and space, let's not limit it to just geographical and periodic, but it is also about internally. And that is why as you mature, as you understand, as you develop that innate knowledge, you yourself will get the clarity about the things that you are doing, and you will be able to adapt it also. Yep. And that freedom is what you have to value. When you are in a spiritual path, you need to be free, and freedom comes when you are rid of your fear. Absolutely. And one more thing, the Ishtalinga Dharana itself, or puja to the Bahya Linga, it is only up to a certain point of time in terms of maturity. You have to start with Ishtalinga Puja, there is no doubt about it. And you have to continue that until when you get to the Pranalinga Sthala, at that point of time, you have to see the Jyoti inside. And once that Jyoti is seen, the external worship of the Ishtalinga is just for the sake of society, to show that, hey, you have to continue to do it. They talk about it, yes. Internal is the Pranalinga Puja and the Bhavalinga, and tying it to Bhavalinga is the most important thing. At that point of time, for a person who has reached that level of maturity, there is no Ishtalinga Puja anymore. It doesn't matter, because he is constantly in that state. That is why if you look at Ajaganna and great Sharanas like Ajaganna, he is addressed as Gupta Shiva Bhakta. It means that he wasn't kind of like doing any of the external aspects. That he was already like one, he was constantly merged in that blissful oneness in Shiva. His entire, the innate, the consciousness, the lower consciousness had disseminated. It had merged in Shiva, and he was always in that state. So yeah, we will come to all of these aspects. You're absolutely right. Once you have achieved that, whatever you do externally, then you're not doing it out of compulsion, you're doing it out of freedom. You're doing it out of adikkene nimage ಈ ಪ್ರತ್ಯಭಿಘ್ನ ಶೈವ ದರ್ಶನದಲ್ಲಿ ನಿಮಗೆ ಶಿವಸೂತ್ರದಲ್ಲಿ ಒಂದು ಬರುತ್ತೆ. ಏನಂತಂದ್ರೆ, ಆ ಜೀವ ಶಿವೈಕ್ಯವನ್ನ ಸಾಧಿಸಿದಂತವನು ಮಾಡುವುದು ಯಾವುದೂ ಕೂಡ ಕರ್ಮಲೇಪವಾಗುವುದಿಲ್ಲ. ಅವರು ಮಾಡುವುದೆಲ್ಲವೂ ಕೂಡ ಲೀಲೆ ಅಂತಂತ. ಶಿವನೇ ಆ ಸೃಷ್ಟಿ ಸ್ಥಿತಿ ಲಯಕಾರಿಗಳೆಲ್ಲ ಈಶ್ವರತ್ವ ಅಂತಲ್ಲ. ಆ ಶಿವನೇ ಆಗಿಬಿಟ್ಟಾಗ, ಶಿವ ಸ್ಥಿತಿಯಲ್ಲಿ ಆ ಸಾಧಕನು ಶಿವನೇ ಆಗಿಬಿಟ್ಟಾಗ ಮಾಡುವುದೆಲ್ಲವೂ ಕೂಡ
ಲೀಲೆ. Because he is doing it out of freedom, not out of compulsion, not that, oh my God, I have to do it. I have to do it at this time itself. I have to do it these many times itself. No, he is free. He is liberated. So out of choice ಮಾಡ್ತೀವಲ್ಲ, ಅದು ಹೇಗೆ ಅಂತಂದ್ರೆ 10th ಪಾಸ್ ಮಾಡಿ ಆದ್ಮೇಲೆ 10th ಬುಕ್ಸ್ ಓದೋದಿರುತ್ತಲ್ಲ, ಅದು ಲೀಲೆ. ಯಾಕೆ? ಪಾಸ್ ಆಗೋಗ್ಬಿಡಿ. ಪಾಸ್ ಆಗೋ ತನಕ ಓದ್ಬೇಕಲ್ಲ, ಯಾಕೆ? ಕಂಪಲ್ಷನ್. ಇಲ್ಲ ಅಂದ್ರೆ ಪಾಸ್ ಆಗೋದಿಲ್ಲ ಅನ್ನೋ ಭಯ ಇರುತ್ತೆ. ನನಗೆ ಯಾವಾಗ್ಲೂ ನನ್ನ ಮಟ್ಟಕ್ಕೆ ಹೇಳ್ಬೇಕು ಅಂತಂದ್ರೆ ಪಾಸ್ ಆದ್ಮೇಲೆ ನನಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಯಾಕೆ? ಅದ್ರ ಬಗ್ಗೆ ಆ ಪ್ರೆಷರ್ ಇರೋದಿಲ್ವಲ್ಲ. ನೌ ಇಟ್ ಡಸಂಟ್ ಮ್ಯಾಟರ್. ನೌ ಐ ವಿಲ್ ರೀಡ್ ಅಂತ ಅನ್ನುವಾಗ ಅದನ್ನ ಓದೋ ಖುಷಿನೇ ಬೇರೆ ಇರುತ್ತೆ. ಅದು that is the beauty of those things. You are right, Muchandani avare. Amazing. Yeah, you're right. You said on a lighter note alva. So ಅವ್ರು ಹೇಳ್ತಾ ಇದ್ರು ಮೆಚುರಿಟಿ ಬಂದಾಗ ಲಿಂಗನ್ ಕೊಡಬೇಕು ಅಂತ ಹೇಳ್ಬಿಟ್ಟು, ಇಷ್ಟ ಲಿಂಗನ್ ಕೊಡಬೇಕು ಅಂತ. ಈ ತಾಯಿ ಅಂದ್ರೆ ಹೇಳ್ತಾ ಇರ್ತಾರೆ, ಮದುವೆ ಟೈಮಲ್ಲಿ ಎಲ್ಲ ನಿನ್ಗೆ ಒಳ್ಳೆ ಗುಂಡ್ಗಡಿಗೆ ಎಲ್ಲ ಮಾಡ್ಬಿಟ್ಟು ಹಾಕಿಸ್ತೀನಪ್ಪ ಅಂತಂದು ಹೇಳ್ಬಿಟ್ಟು ಅಂತ ಇರ್ತಾರಲ್ವಾ. ಮೋಸ್ಟ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂತಂದ್ರೆ, ಆ ಟೈಮಲ್ಲಿ ಮೆಚುರಿಟಿ ಬಂದಿದೆ, ನಿನ್ ಮದುವೆ ಆಗಕ್ ರೆಡಿ ಇದೆ ಅಂದ್ರೆ ನೀನು ಇಷ್ಟಲಿಂಗನು ಮ್ಯಾನೇಜ್ ಮಾಡಕ್ ಆಗುತ್ತೆ. ಇಲ್ಲ ಇನ್ನೊಂದು, ಇನ್ನು ನಿನ್ ಶಿವನೇ ಗತಿಯಪ್ಪ, ಇನ್ ಮದುವೆ ಆಯ್ತು. ನಿನಗ್ ಶಿವನೇ ಗತಿ, ನಿನ್ ಸಂಸಾರಕ್ಕೂ ಶಿವನೇ ಗತಿ ಅನ್ಕೊಟ್ಟು. ಚಂದ್ರಪ್ಪ ಅವ್ರ ಏನ್ ಹೇಳ್ಬೇಕಂತ ನೀವು ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚಂದ್ರಪ್ಪ ಅವರೇ ಮ್ಯೂಟ್ ಇದ್ದೀರಾ? ಮ್ಯೂಟ್ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚಂದ್ರಪ್ಪ ಅವರೇ, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ, ಕೇಳ್ತಾ ಇಲ್ಲ ನೀವು ಮಾತಾಡೋದು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸ್ಕ್ರೀನ್ ಅನ್ನ. ನಾನು ಏನೋ ವಿಚಾರನ ನಿಮ್ಮ ಹತ್ರ ಹೇಳ್ಬೇಕು ಅಂತ ಇದ್ದೀನಿ. ಆ ವಿಚಾರನ ಹಳೇದಾದ್ರೂನು ಅಲ್ಲ, ಕೇಳಿಸ್ತಾ ಇದೆ ಅಲ್ವಾ? ಹಳೆಯ ವಿಚಾರ ಆದ್ರೂನು ಹೇಳ್ಬೇಕು ಅನ್ನೋ ಭಾವನೆಯಿಂದ ಇಲ್ಲಿ ನಿಮಗೆ ಹೇಳೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ತುಂಬಾ ರ್ಯಾಷನಲ್ ಆಗಿ ಎಲ್ಲರೂ ಮಾತಾಡ್ತಾ ಇದ್ದೀರಿ. ಈ ವಿಚಾರ ತಿಳಿದು ನನಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಸುಮ್ಮನೆ ಅದು ಹೇಗಿದೆಯೋ ಹಾಗೆ ತಗೊಳ್ತಾ ಇಲ್ಲ, ಅದ್ರೊಳಗಡೆ ಏನಿದೆ, ಯಾತಕ್ಕೋಸ್ಕರ ತಗೋಬೇಕು, ಹೀಗೆ ತಗೊಳ್ಳೋದ್ರಿಂದ ಇದರ ಒಳಗಡೆ ಇರೋದು ಇನ್ನೂ ಏನು ಅನ್ನೋ ಒಂದು ಅಂತರ್ ವಿಚಾರಗಳ ಬಗ್ಗೆ ನೀವು ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಿ. ಕೆಲವರು ಅನೇಕ ಸಂದರ್ಭದಲ್ಲಿ 180 ಡಿಗ್ರಿ ಮೂವ್ ಆದಂಗೆ ತೋರಿಸ್ತಾರೆ, ಮತ್ತೆ ವಾಪಸ್ ಅದೇ ಲೈನಿಗೆ ಬಂದು ನಿಂತ್ಕೊಳ್ತಾರೆ. ಅಂದ್ರೆ ಇಲ್ಲಿ ವಿಚಾರಕ್ಕೋಸ್ಕರ, ವಿನಿಮಯಕ್ಕೋಸ್ಕರ ಹೀಗೆ ಮಾತಾಡ್ತಾ ಇದ್ದೀರಿ ಅನ್ನೋ ಭಾವನೆ ವ್ಯಕ್ತವಾಗುತ್ತೆ. ಅದರಿಂದ ಇದು ಆಳವಾಗಿ ನೋಡ್ತಕ್ಕಂಥ ವಿಚಾರ. ನೀವು ಅನೇಕ ವಿಚಾರಗಳಲ್ಲಿ ಆಳವಾಗಿದ್ದೀರಿ, ತುಂಬಾ ಆಳವಾಗಿ ಹೋಗಿದ್ದೀರಿ. ಅದು ಬಹಳ ಒಳ್ಳೆಯ ವಿಚಾರ. ನಾನು ಇಲ್ಲಿ ನಿಮಗೆ ಹೇಳ್ಬೇಕಾದ್ದು ಏನು ಅನ್ನೋದು ಏನೂ ಇಲ್ಲ. ನನ್ನ ಮನಸ್ಸಿನಲ್ಲಿ ತಾಯಂದಿರ ಬಗ್ಗೆ ಏನ್ ನೀವು ಅವತ್ತು ಮದರ್ಸ್ ಡೇ ಮಾಡಿದ್ರಲ್ಲ, ಆ ಮದರ್ಸ್ ಡೇ ಬಗ್ಗೆಯಿಂದಲೂ ನಾನು ಏನೋ ಒಂದು ಬರೀಬೇಕು ಅನ್ನೋ ಭಾವನೆ ಯಾಕೋ ಕ್ರಿಯೇಟ್ ಆಗಿ ಅದು ನಿನ್ನೆ ಕ್ಲೋಸ್ ಆಯ್ತು ಅಂತ ಇಟ್ಕೊಳ್ಳೋಣ. ಬರೆದಿದ್ದೀನಿ, ನೀವು ಕೇಳೋ ತಾಳ್ಮೆಯನ್ನ ತೋರಿಸ್ಬೇಕು. ಓಕೆ, ಹೇಳಿ. ಹೇಳಿ ಹೇಳಿ. ಇದು ಟೈಟ್ಲು, ಅದಕ್ಕೆ ಬರ್ದಿರೋದು ತಾಯಂದಿರ ನೆನಹು ಸುದಿನಾಚರಣೆ. ಅದ್ರ ಟೈಟ್ಲು ತಾಯಂದಿರ ನೆನಹು ಸುದಿನಾಚರಣೆ ಅಂತ. ಅದರಲ್ಲಿ ನಾನು ಈ ಸಿದ್ದರಾಮ ಅವರ ವಚನನ ಮೊದಲು ತಗೊಂಡಿದ್ದೀನಿ. ನಾನು ಅರ್ಥ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನೀವು ಬಹಳ ಪರಿಣಿತರಿದ್ದೀರಿ.
ಅದಕ್ಕೋಸ್ಕರ ಪರಿಣತರ ಮುಂದೆ ಹೇಳಬೇಕು ಅಂದ್ರೆ ಅರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ಇದು ಇಲ್ಲ, ಖಂಡಿತ ಹೇಳಿ. ಅಂತರಂಗವನ್ನು ಮುಟ್ಟಿದ್ರೆ ಸಾಕು, ಇನ್ನೇನು ಬೇಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಹೀಗೆ ಹೇಳ್ತಾ ಇದ್ದೀನಿ. ಹೆಣ್ಣಿನ ಬಗ್ಗೆ ನಾವು ಬಹಳ ಹಗುರವಾಗಿ ತಗೊಳ್ತಾ ಇದ್ವಿ. ಎಸ್ಪೆಷಲಿ ಪಂಜಾಬ್ನಲ್ಲಂತೂ ತುಂಬಾ ಜನಸಂಖ್ಯೆನೂ ಕಮ್ಮಿ ಆಗಿದೆ. ನಮ್ಮ ಸ್ಟೇಟಲ್ಲಿಯೂ ಹಾಗೆ ಆಗ್ತಾ ಇದೆ. ಹಳ್ಳಿಗೆ ವ್ಯವಸಾಯ ಮಾಡೋರಿಗೆ ಹೆಣ್ಣೆ ಕೊಡ್ತಾ ಇಲ್ಲ. ಹಾಗಾಗಿ ಆ ಸ್ಥಿತಿ ಬಂದು ಹೋಗ್ಬಿಟ್ಟಿದೆ. ಇದನ್ನೆಲ್ಲ ನೋಡಿದ್ರೆ ಯಾತಕ್ಕೋಸ್ಕರ ಈ ಏರುಪೇರು ಆಗ್ತಾ ಇದೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗಿ ಬರುತ್ತೆ. ಅದಕ್ಕೆ ಇಂಪಾರ್ಟೆನ್ಸೂ ಸಹ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಸೊಲ್ಯೂಷನ್ ಆಗಿ. ಯಾಕಂದ್ರೆ ತಿಳಿದಂಥವರಿಗೆ ತಿಳಿಸಿದರೆ ಸಾಕಾಗುತ್ತೆ. ಅದು ಉಳಿದವರು ತಾವಾಗಿ ಫಾಲೋ ಮಾಡ್ತಾರೆ ಅನ್ನೋ ಭಾವನೆನ ಎದ್ದು ತೋರಿಸುತ್ತೆ. ಹೆಣ್ಣಲ್ಲ, ಹೆಣ್ಣಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. ಇದು ಒಕ್ಕಣೆಯಾಗೋಯ್ತು. ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ನಾಲಿಗೆಯನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನೇರಿತ್ತು. ಅದು ಕಾರಣ ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. ಈ ವಿಚಾರ ನಾವು ಬಹಳ ಆಳವಾಗಿ ತಗೋಬೇಕು. ತಗೊಂಡಾಗ್ಲೇ ನಮ್ಮ ವಿಚಾರ ನಮಗೆ ತಿಳಿಯುತ್ತೆ, ಇಲ್ದಿದ್ರೆ ತಿಳಿಯೋದೇ ಇಲ್ಲ. ಭವಜೀವಿಯ ಅರಿವಿನ ನೆರವಿನಲ್ಲಿ ಇದ ಮರೆಯಲಾದೀತೆ, ಈ ಮಾತು ಮಾಣಿಕ್ಯವೋ, ಈ ಮಾತು ಮಾಣಿಕ್ಯವೋ. ಭಕ್ತಿ ಪರವಶಂಗೆ ಕೆನೆ ಹಾಲು ಜೇನುತುಪ್ಪದಂತೀ ಮಾತು, ಕೆನೆ ಹಾಲು ಜೇನುತುಪ್ಪದಂತೀ ಮಾತು. ಮೇಲಿನ ಮಾತು ಶಿವ ಶಕ್ತಿ ಮರ್ಮ, ಇದು ಬಹಳ ಮುಖ್ಯ. ಶಿವಶಕ್ತಿ ಮರ್ಮ ವಿಷಯ ಮಾತೆಂಬುದು ನಮ್ಮೀ ಚೇತನ ಚಿಲುಮೆಯ ಆಶ್ರಯದ ಶಕ್ತಿ. ಆಶ್ರಯದ ಶಕ್ತಿ ಮಾತೆಯರ ನೆನವಿನ ದಿನದಾಚರಣೆ ವಿಚಾರ ವಿನೂತ ನವೀನತೆಗೋಸ್ಕರವೋ. ಶಿವಶಕ್ತಿ ಮರ್ಮ ವಿಷಯ ಮಾತೆಂಬುದು ನಮ್ಮೀ ಚೇತನ ಚಿಲುಮೆಯ ಆಶ್ರಯದ ಶಕ್ತಿ ಮಾತೆಯರ ನೆನವಿನ ದಿನಾಚರಣೆ ವಿಚಾರ ವಿನೂತನತೆಯೋ. ಶಿವ ಅರ್ಧನಾರೀಶ್ವರ ಶರಣ ಲಿಂಗಪತಿ. ಈ ಭವ್ಯ ಭಾವ ಶಿವ ಶಿವೈಕ್ಯ ಶೂನ್ಯ ಭಾವ ಸತ್ಯ ನಿರೂಪಣೆಯ ಲೋಕ ಸಂಸ್ಕೃತಿಯೊಳ್ ಅತ್ಯುತ್ತಮ ಸ್ಥಾನಕ್ಕೇರಿದ ಮಾತು. ಇದು ನನಗೆ ಸರಿಯಾಗಿ ಫ್ಲಾಶ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಕಷ್ಟ ಆಗ್ತಾ ಇದೆ. ಇಲ್ಲ, ತೊಂದ್ರೆ ಇಲ್ಲ ಚಂದ್ರಪ್ಪ ಅವರೇ, ತೊಂದ್ರೆ ಇಲ್ಲ.
ಬರೆದು ಇಟ್ಕೊಂಡಿರೋಂಥದ್ದನ್ನೇ ತಗೊಂಡು ನೀವು ಮೊಬೈಲ್ ಅಲ್ಲಿ ನೋಡಿ ಹೇಳ್ತಿದ್ದೀರಾ ಅನ್ಸುತ್ತಲ್ವಾ? ಫೋಟೋ ಅದು ಅದು ಸ್ವಲ್ಪ ಕಷ್ಟ ಆಗುತ್ತೆ. ಕಳ್ಸೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನೀವು ನೆಕ್ಸ್ಟ್ ಟೈಮ್ ನನ್ಗೆ ಕಳ್ಸಿರ್ರಿ ಚಂದ್ರಪ್ಪ ಅವ್ರೆ, ನಾನು ಓದ್ತೇನಂತೆ. ಆ ಮೊಬೈಲ್ ಅಲ್ಲಿ ಕಳ್ಸಿರ್ರಿ, ಅಂದ್ರೆ ನಾನು ನೀವು ಬರ್ದಿರೋದು ಓದ್ತೇನಂತೆ. ಅಲ್ಲ ಈಗ ಕಾಣ್ತಾ ಇದೆ ಇದ್ರಲ್ಲಿ. ಓಕೆ, ಇಲ್ಲ ಇಲ್ಲಿ ಕಳಿಸಿ, ನಾನು ಶೇರ್ ಮಾಡ್ತೇನೆ. ಆ ನನ್ ಮೊಬೈಲ್ ಕಳಿಸಿ, ನಾನು ಶೇರ್ ಮಾಡ್ತೇನೆ. ಅಂದ್ರೆ ನೀವು ಕಂಪ್ಯೂಟರ್ ಅಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ ನಿಮ್ಗೆ. ನನ್ ಕಂಪ್ಯೂಟರ್ ನಾನು ಇದು ಕ್ಲೋಸ್ ಮಾಡಿದ್ರೆ ಇದ್ರಲ್ಲೇ ಇರೋದು, ಅದಕ್ಕೋಸ್ಕರ ನಾನು ಇರ್ಲಿ ಇಲ್ಲ, ಮೊಬೈಲ್ ಅಲ್ಲಿ ಕಳಿಸಿ ಅಂದೆ ನಾನು. ಆ ಮೊಬೈಲ್ ಅಲ್ಲಿ ನನಗ್ ಕಳಿಸಿ ಅಂದೆ. ಹೌದಾ? ಕಂಪ್ಯೂಟರ್ ಅಷ್ಟು ಪ್ರೊಫಿಷಿಯನ್ಸಿ ಇಲ್ಲ. ತೊಂದ್ರೆ ಇಲ್ಲ. ಯಾಕಂದ್ರೆ ಈಗ ಏನೇ ಮಾಡಕ್ ಹೋದ್ರು ಮರ್ತು ಹೋಗುತ್ತೆ ನಮಗೆ. ಮರವಿನ ಅರಿವಿನಲ್ಲಿ ನಿಮ್ಮೊಡನೆ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದ್ ಕಡೆ ಇದೆ, ಅದು ಓದ್ತೀನಿ ಬಿಡ್ರಿ. ಓಕೆ, ಮುಂದಿನ ವಾರ ಓದೋಣ ಬಿಡಿ, ತೊಂದ್ರೆ ಇಲ್ಲ. ಇದು ಚೆನ್ನಾಗ್ ಕಾಣುತ್ತೆ ಇದರಲ್ಲಿ. ಇಲ್ಲ ಸಾರಿ, ಈಗ ನಾನು ಇದನ್ನ ಇದ್ ಮಾಡಕ್ಕಾಗಲ್ಲ, ಕಳಿಸ್ಕೊಡ್ತೀನಿ ಆಮೇಲೆ. ಕಳಿಸ್ಕೊಡಿ, ನೀವು ನನಗ್ ಕಳಿಸ್ಕೊಡಿ, ಅಂದ್ರೆ ನಾನು ಶೇರ್ ಮಾಡ್ತೇನೆ. ಡೀಪಾಗಿ ನಿಮ್ಗೆ ಹೇಳಕ್ ಆಗೋದಿಲ್ಲ. ಇಲ್ಲ ಇಲ್ಲ, ನೀವು ಕಳಿಸ್ಕೊಡಿ. ಮುಂದಿನ ಸಾರಿ ಅವಕಾಶ ಕೊಡ್ರಿ, ಮುಂದಿನ ವಾರ ಓದೋಣ ತಗೊಳ್ಳಿ. ಇದನ್ನ ಪೂರ್ತಿ ಹೇಳ್ಬೇಕಾಗಿ ಬರುತ್ತೆ. ಇಲ್ಲ ಇಲ್ಲ, ಹೇಳಿ. ಹೇಳೋದ್ರಿಂದ ನಮ್ಮ ಮನಸ್ಸು ಮತ್ತು ನಮ್ಮ ಕ್ರಿಯೇಷನ್ ಯಾವ ರೀತಿಯಲ್ಲಿ ಅನ್ಯೋನ್ಯತೆಯನ್ನ ಪಡೆದಿದೆ, ಮಾತು ಶಿವ ಅರ್ಧನಾರೀಶ್ವರ ಅನ್ನೋದಕ್ಕೆ ಅನ್ವಯಿಸಿ ವಿಚಾರ ವಿಮರ್ಶನೆ ಮಾಡಿಬಿಟ್ಟು ಬರ್ದಿದ್ದೀನಿ. ಅದಕ್ಕೋಸ್ಕರ ಇದನ್ನ ಮುಂದಿನ ಸಾರಿ ಹೇಳ್ತೀನಿ ನಾನು. ಈಗ ಓದೋದಕ್ಕೆ ಆಗ್ತಾ ಇಲ್ಲ. ಮುಂದಿನ ವಾರ ಕಳಿಸ್ಕೊಡಿ ಚಂದ್ರಪ್ಪ ಅವರೇ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಉಳಿದದ್ದು ನೀವು ಮಾತಾಡ್ಕೊಡ್ರಿ, ಪರವಾಗಿಲ್ಲ. ಓಕೆ, ಸೊ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರವೀಣ್ ಅವರೇ. ಪ್ರತಿ ವಾರದಂತೆ ಈ ವಾರ ಕೂಡ ಶರಣರು ಕಂಡ ಶಿವ ಸಂಚಿಕೆಯಲ್ಲಿ ಎಲ್ರಿಗೂ ಸರಳವಾದ ರೀತಿಯಲ್ಲಿ ತಿಳಿಯುವ ಹಾಗೆ ವಿವರಣೆಯನ್ನು ನೀಡಿದ್ರಿ. ಮತ್ತು ಇವತ್ತು ಸೇರಿದ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮುಂದಿನ ವಾರ ಮತ್ತೆ ನಾವು ಇದೇ ಸಮಯಕ್ಕೆ 12 ಗಂಟೆ PST ಸಿಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಶರಣಾರ್ಥಿಗಳು. ಶರಣ. ನಮಸ್ಕಾರ ರೀ ಶೇಷಲ್ಲ. ಥ್ಯಾಂಕ್ ಯು ರೀ.